ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ಹೇಗಿದ್ದೀರಿ ಅಂತ ಕೇಳಿಪ್ಪ. ನಾನು ಚೆನ್ನಾಗಿದ್ದೇನೆ. ಇದು ನಮ್ಮ ದೇಶದ ಸಂಸ್ಕೃತಿ. ಇದನ್ನು ಮರೆಯಬಾರದು. ಯಾರಾದರೂ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ. ಊಟವಾಯ್ತೆ? ಊಟ ಆಯ್ತೋ? ನಿಮ್ದು ಆಯ್ತೆ? ಮಕ್ಕಳಿಗೆ ನಾವೇನು ಕಲಿಸ್ತೀವೋ ಬಿಡ್ತೀವೋ ಮುಖ್ಯ ಅಲ್ಲ, ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸ್ಬೇಕು. ಮನೆಗೆ ಯಾರಾದರೂ ಬಂದಾಗ ದಯವಿಟ್ಟು ಬನ್ನಿ, ಒಳಗೆ ಕೂತ್ಕೊಳ್ಳಿ, ಕುಡಿಯಕ್ಕೆ ನೀರು ಬೇಕಾ, ಫ್ಯಾನ್ ಹಾಕಬೇಕಾ, ಯಾರನ್ನು ಕರೀಬೇಕು, ಈ 4 ಪ್ರಶ್ನೆಗಳನ್ನು ಕೇಳಿಬಿಟ್ರೆ ನಿಮ್ಮ ಜೊತೆ ಜಗಳ ಆಡೋಕೆ ಅಂತ ಬಂದಿರೋ ಜನ ಆ ಮಗುವಿನ ಸಂಸ್ಕಾರವನ್ನು ನೋಡಿ ಆ ಕ್ಷಣದಲ್ಲಿ ಎಲ್ಲವನ್ನೂ ಮರೆತು ಇಷ್ಟು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರಲ್ಲ ಈ ಜನ, ನಿಮ್ಮ ಬಗ್ಗೆ ಪ್ರೀತಿ ಅಭಿಮಾನ ಬರುತ್ತೆ. ಹಾಗಾಗಿ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಯಾವ ಕಾರಣಕ್ಕೂ ನಾವು ಮರಿಬಾರದು. ಇವತ್ತು ತಮ್ಮನ್ನೆಲ್ಲ ಭೇಟಿಯಾಗ್ತಾ ಇರೋದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ನಾನು ಸಹ KMF ಯಲಹಂಕ ಮದರಡಗಿಯಲ್ಲಿ 1 ವರ್ಷ ಕಾಲ ಕೆಲಸ ಮಾಡಿದೆ. ಅದು ಕೊರೋನಾ ಅವಧಿಯಲ್ಲಿ. ನಮ್ಮ ಮನೆಯಿಂದ ನಡ್ಕೊಂಡು ಬರಬಹುದು, ಮದರಡಗಿಗೆ ಹತ್ತಿರದಲ್ಲಿತ್ತು. ಸುಮ್ಮನೆ ಇರೋ ಬದಲು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಹೋಗಿ ಬರ್ತಾ ಇದ್ರೆ ನನಗೂ ಸಮಯ ಕಳೆಯುತ್ತೆ, ಜೊತೆಗೆ 4 ಜನಕ್ಕೂ ಉಪಯೋಗವೂ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಷ್ಟು ದಿನಗಳ ಕಾಲ ಇದ್ದು ಆ ಕೊರೋನಾ ಅವಧಿಯಲ್ಲಿ ಅಗತ್ಯವಾದ ಮಾರ್ಗದರ್ಶನಗಳನ್ನು ನೀಡ್ತಾ ಒಂದಷ್ಟು ಒಳ್ಳೆಯ ಸಮಯವನ್ನು ತಮ್ಮ ಸಂಸ್ಥೆಯಲ್ಲಿ ಕಳೆದಿದ್ದೇನೆ. ಈ ಅವಕಾಶವನ್ನು ಕೊಟ್ಟಂತ ನಮಗೆ ಈ ಒಂದು ಕ್ಷಣದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಿಂಗಳ ಬೆಳಕು ಬಹಳ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೀರಾ. ಈ ಒಂದು ಹೆಸರಿನ ಶೀರ್ಷಿಕೆಯ ಅಡಿಯಲ್ಲಿ ಬಹಳ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ. ಈ ಪರಿಕಲ್ಪನೆಯನ್ನು ಕಂಡು ಕಾರ್ಯರೂಪಕ್ಕೆ ತಂದಂತ ಎಲ್ಲರಿಗೂ ಈ ಒಂದು ಕ್ಷಣದಲ್ಲಿ ನಾನು ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಒಂದಷ್ಟು ಮಾತುಕತೆ ಆಡೋಣ ಅಂತ ನಿಮ್ಮ ಜೊತೆ ಬಂದಿದ್ದೇನೆ. ಮಾತುಕತೆ ಆರಂಭಿಸೋದಕ್ಕೆ ಒಂದು ವಿಷಯ ಬೇಕು. ಆ ವಿಷಯ ನಮ್ಮ ಹೊಟ್ಟೆಯೊಳಗೊಂದು ಮಿದುಳು. ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ, ಮಿದುಳು ಅನ್ನೋದು ತಲೆಬುರುಡೆನಲ್ಲಿರುತ್ತೆ. ನೀವು ನೋಡಿದ್ರೆ ಹೊಟ್ಟೆಯಲ್ಲಿದೆ ಮಿದುಳು ಅಂತೀವಿ. ಹೌದಾ? ಮಿದುಳು ಇರೋದಾದ್ರೆ ಹೊಟ್ಟೆಯಲ್ಲಿ ಯಾಕಿದೆ? ಯಾವ ರೀತಿಯ ಮಿದುಳು? ಅದರ ಕೆಲಸ ಏನು? ಅದರಿಂದ ನಮಗೇನು ಲಾಭ? ಹೀಗೆ ಅನೇಕ ಪ್ರಶ್ನೆಗಳು ತಮ್ಮ ಮನಸ್ಸಲ್ಲಿ ಕಾಣಿಸ್ಕೋಬಹುದು. ನಮ್ಮ ಒಂದು ಶ್ಲೋಕವನ್ನ ಕೇಳೋಣ. ಈ ಶ್ಲೋಕವನ್ನು ತಾವೆಲ್ಲ ಕೇಳಿರ್ತೀರಿ, ಹೇಳುವಿರ್ತೀರಿ. ಇದು ಯಾವ ರೀತಿಯ ಶ್ಲೋಕ ಅನ್ನೋ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಹಾಕ್ಕೊಂಡ್ರೆ, ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು
ಅಂದಿನ ಪಾಠವನ್ನು ಆರಂಭಿಸೋದಕ್ಕೆ ಮೊದಲು ಇಬ್ಬರು ಒಟ್ಟಿಗೆ ಸೇರಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಹಾಗೆ ಪಾಠ ಮುಗಿದ ಮೇಲೆ ಮತ್ತೊಮ್ಮೆ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಏನು ಈ ಶ್ಲೋಕದ ಅರ್ಥ, ಯಾಕೆ ಇದನ್ನ ಹೇಳ್ತಾ ಇದ್ರು, ಇದರ ಅರ್ಥವನ್ನ ನಾವು ಯಾಕೆ ತಿಳ್ಕೋಬೇಕು, ಈ ಬಗ್ಗೆ ಒಂದು ಚೂರು ವಿಚಾರ ಮಾಡೋಣ. ಮೊದಲಿಗೆ ಶ್ಲೋಕವನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಡೋಣ. ಓಂ ಸಹನಾವವತು ಮೊದಲನೇ ಶಬ್ದ. ನಮ್ಮಿಬ್ಬರಿಗೂ ರಕ್ಷಣೆಯು ದೊರೆಯಲಿ. ನಮ್ಮಿಬ್ಬರು, ಯಾರು ನಮ್ಮಿಬ್ಬರು ಅಂದ್ರೆ ಗುರುಗಳು ಮತ್ತು ಶಿಷ್ಯರು, ಇಬ್ಬರಿಗೂ ರಕ್ಷಣೆಯು ದೊರೆಯಲಿ. ಸಹನೌ ಭುನತ್ತು. ನಾವು ಏನು ಊಟ ಮಾಡ್ತೇವೆ, ಆ ಊಟದಿಂದ ಏನು ಶಕ್ತಿ ದೊರೆಯುತ್ತೆ, ಪೋಷಕಾಂಶಗಳು ದೊರೆಯುತ್ತೆ, ಅವು ಗುರುಗಳನ್ನೂ ರಕ್ಷಿಸಲಿ, ಶಿಷ್ಯರನ್ನೂ ರಕ್ಷಿಸಲಿ. ಸಹವೀರ್ಯಂ ಕರವಾವಹೈ. ನಮ್ಮಿಬ್ಬರ ಶಕ್ತಿಯೂ ಹೆಚ್ಚಲಿ. ಇಲ್ಲಿ ಎರಡು ರೀತಿಯ ಆಹಾರವನ್ನು ಸೇವಿಸ್ತಾ ಇದ್ದಾರೆ. ಒಂದು ಹೊಟ್ಟೆ ತುಂಬುವಂತ ಆಹಾರ, ಇನ್ನೊಂದು ಮನಸ್ಸು ಬುದ್ಧಿ ಜ್ಞಾನವನ್ನು ಹೆಚ್ಚಿಸುವಂತ ಆಹಾರ. ಎರಡು ರೀತಿಯ ಆಹಾರಗಳನ್ನು ಸೇವಿಸ್ತಾ ಇದ್ದಾರೆ ಗುರುಗಳು ಮತ್ತು ಶಿಷ್ಯರು. ಈ ಎರಡೂ ರೀತಿಯ ಆಹಾರಗಳಿಂದ ನಮ್ಮ ಶಕ್ತಿಯು ಹೆಚ್ಚಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತೇಜಸ್ವಿನ ಅವಧೀತಮಸ್ತು. ನಮ್ಮಿಬ್ಬರಲ್ಲಿ ನವಚೈತನ್ಯವೂ ಮೂಡಿ ನಾವಿಬ್ಬರೂ ಒಟ್ಟಿಗೆ ಕೆಲಸ ಮಾಡುವಂತಾದ. ಒಬ್ಬರೇ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬದುಕಲ್ಲಿ. ಹಾಗಾಗಿ ಗುರುಗಳು ಶಿಷ್ಯರು ಇಬ್ಬರೂ ಬೇಕು ಸಮಾಜಕ್ಕೆ. ಇಬ್ಬರು ಒಟ್ಟಿಗೆ ಒಂದೇ ಮನಸ್ಸಿಂದ ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡ್ರೆ ಯಾವುದೇ ಕೆಲಸವನ್ನ ಆರಂಭಿಸಿದ್ರು ಅದನ್ನ ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಶಕ್ತಿ ಇಬ್ಬರಿಗೂ ದೊರೆಯಲಿ. ಮಾ ವಿದ್ವಿಷಾವಹ. ನಮ್ಮಿಬ್ಬರ ನಡುವೆ ಯಾವುದೇ ಕಾರಣಕ್ಕೆ ದ್ವೇಷ ಬರೋದು ಬೇಡ, ಜಗಳ ಬರೋದು ಬೇಡ, ಭಿನ್ನಾಭಿಪ್ರಾಯ ಬರೋದು ಬೇಡ. ಹಾಗೆ ಬಂದರೂ ಸಹ ಅದು ಆ ಕ್ಷಣದಲ್ಲಿ ಅಲ್ಲಿಗೆ ಸೀಮಿತವಾಗಿರಬೇಕೇ ಹೊರತು ವೈಯಕ್ತಿಕ ಬದುಕಿಗೆ ಬರಬಾರದು. ಮಾ ವಿದ್ವಿಷಾವಹ. ಒಂದು ಉದಾಹರಣೆ, ಭಗವಂತನ ಸ್ವರೂಪ ಏನು, ಹೇಗಿದೆ, ಇದನ್ನ ವಿವರಿಸೋದಕ್ಕೆ ನಮ್ಮಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಹೀಗೆ ಹಲವು ವಿವರಣೆಗಳು ಉಂಟು. ಅದ್ವೈತ ಹೇಳುತ್ತೆ ದೇವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ದೇವರ ಒಂದು ಅಂಶ ನಾನು, ಹಾಗಾಗಿ ಅಹಂ ಬ್ರಹ್ಮಾಸ್ಮಿ. ದ್ವೈತ ಹೇಳುತ್ತೆ ದೇವರೇ ಬೇರೆ, ನಾನೇ ಬೇರೆ. ಗುರುಗಳು ಅದ್ವೈತವನ್ನ ಹೇಳುವಾಗ ಒಬ್ಬ ಶಿಷ್ಯ ಎದ್ದು ನಿಂತ್ಕೊಂಡು, ಗುರುಗಳೇ ನೀವು ಹೇಳೋದು ತಪ್ಪು, ದ್ವೈತವೇ ಸರಿ ಅಂತ ಮಾತುಕತೆ ಆದಾಗ ಆ ಮಾತುಕತೆ ಏನು ಅನ್ನೋದು ಅದು ಆ ತರಗತಿಯ ಒಳಗೆ ಸೀಮಿತವಾಗಬೇಕೇ ಹೊರತು ಹೊರಗೆ ಬಂದ ಮೇಲೆ ಗುರುಗಳಿಗೆ ಕೊಡಬೇಕಾದ ಗೌರವವನ್ನು ಆ ಶಿಷ್ಯ ಕೊಡಲೇಬೇಕು. ಹಾಗೆ ಶಿಷ್ಯನೂ ಸಹ, ಗುರುಗಳೂ ಸಹ ಆ ಶಿಷ್ಯನನ್ನ ಆದರಿಸಬೇಕು. ವೈಯಕ್ತಿಕ ಬದುಕಿಗೆ ಭಿನ್ನಾಭಿಪ್ರಾಯಗಳನ್ನು ತಂದುಕೋಬಾರದು. ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮಾತುಕತೆ ಆಡೋಣ, ಚರ್ಚೆ ಆಡೋಣ, ವಾದ ವಿವಾದ ಎಲ್ಲವೂ ಸರಿ, ಆದರೆ ವೈಯಕ್ತಿಕ ಬದುಕಿಗೆ ಅದನ್ನು ತಗೊಂಡು ಬರಬೇಡಿ ಅಂತ ಹೇಳುತ್ತೆ ಈ ಒಂದು ಶ್ಲೋಕ. ಹಾಗಾಗಿ ಗುರುಗಳಿಗೆ ಎಷ್ಟು ಬೆಲೆಯನ್ನು ಕೊಟ್ಟಿದೆಯೋ ಅಷ್ಟೇ ಬೆಲೆಯನ್ನ ಶಿಷ್ಯರಿಗೂ ಕೊಡ್ತಾ ಬಂದಿದೆ ನಮ್ಮ ಸಂಸ್ಕೃತಿ. ನಮ್ಮಿಬ್ಬರ ನಡುವೆ ಯಾವುದೇ ವೈರತ್ವವೋ ಬರದಿರಲಿ. ಓಂ ಶಾಂತಿ. ನನ್ನಲ್ಲಿ ಶಾಂತಿ ಇರಲಿ, ನಮ್ಮ ಪರಿಸರದಲ್ಲಿ ಶಾಂತಿ ಇರಲಿ, ನಮ್ಮೆಲ್ಲರ ಮೇಲೆ ಪ್ರಭಾವವನ್ನು ಬೀರುವಂತಹ ಪ್ರಾಕೃತಿಕ ಶಕ್ತಿಗಳು, ನ್ಯಾಚುರಲ್ ಫೋರ್ಸಸ್ ಏನಿವೆ, ಅದು ಸೂರ್ಯ, ಚಂದ್ರ, ಗಾಳಿ, ಮಳೆ, ಭೂಮಿ, ನೆಲ, ಬೆಂಕಿ, ಏನು ಬೇಕಾದರೂ ಆಗಬಹುದು, ಅವುಗಳಲ್ಲಿ ಶಾಂತಿ ಇರಲಿ. ಹೀಗೆ ಗುರುಗಳು ಮತ್ತು ಶಿಷ್ಯರು ಇಬ್ಬರೂ ಸಹ ಈ ಒಂದು ಮಂತ್ರವನ್ನು ಹೇಳಿ ಆ ನಂತರ
ತಮ್ಮ ಶಿಕ್ಷಣವನ್ನ ಆರಂಭಿಸ್ತಾ ಇತ್ತು. ಈ ಮಂತ್ರವನ್ನ ಶಾಂತಿ ಮಂತ್ರ ಅಂತಲೂ ಕರೀತಾರೆ, ಭೋಜನ ಮಂತ್ರ ಅಂತಲೂ ಕರೀತಾರೆ. ತೈತರೀಯ ಉಪನಿಷತ್ತು, ಕಠೋಪನಿಷತ್ತು, ಮಾಂಡೂಕ್ಯ ಉಪನಿಷತ್ತು, ಶ್ವೇತಾಶ್ವರ ಉಪನಿಷತ್ತು ಅಂತಕ್ಕಂಥ 4 ಉಪನಿಷತ್ತುಗಳಲ್ಲಿ ಈ ಮಂತ್ರ ಪದೇ ಪದೇ ಕಾಣಿಸಿಕೊಳ್ಳುತ್ತೆ. ಒಂದು ಉಪನಿಷತ್ತಲ್ಲಿ ಒಂದು ಮಂತ್ರ ಇದ್ರೆ ಸಾಕಲ್ವಾ, 4 ಕಡೆ ಯಾಕೆ ಬಂತು ಅನ್ನೋ ಪ್ರಶ್ನೆ, ಅನುಮಾನ ಬರಬಹುದು. ಸರ್ವಶ್ರೇಷ್ಠವಾದದ್ದು ಪದೇ ಪದೇಗೆ ಕಣ್ಣಿಗೆ ಬೀಳಲಿ, ಮನಸ್ಸಿಗೆ ಮನವರಿಕೆ ಆಗಲಿ ಅಂತ ಹೇಳಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಈ ಮಂತ್ರಗಳನ್ನು ಹೇಳ್ತಾ ಬಂದಿದ್ದಾರೆ. ಶಾಂತಿ ಮಂತ್ರದ ಭಾವ ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಈಗ ಒಂದು ಪ್ರಶ್ನೆ, ನಾನು ಯಾರು? ಪ್ರಶ್ನೆ ಕೇಳೋದು ಬಹಳ ಸುಲಭ, ಉತ್ತರ ಕೊಡೋದು ಬಹಳ ಕಷ್ಟ. ಶಂಕರಾಚಾರ್ಯರಂತಹವರೇ ಈ ಪ್ರಶ್ನೆಯನ್ನ ಕೇಳ್ತಾರೆ, ನಾನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ನನ್ನ ಬದುಕಿನ ಉದ್ದೇಶವೇನು, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇನೆ? ಈ ಪ್ರಶ್ನೆಗಳಿಗೆ ಕೇಳಿದ್ದಾರೆ, ಆದರೆ ಎಲ್ಲರೂ ಒಪ್ಪುವಂತ ಉತ್ತರ ಕೊಟ್ಟಿದ್ದಾರ? ಇಲ್ಲ. ನಮ್ಮ ಮಟ್ಟಿಗೆ ಆಲೋಚನೆ ಮಾಡೋಣ, ನಾನು ಯಾರು? ಇದಕ್ಕೆ 2 ರೀತಿಯ ಉತ್ತರವನ್ನು ಕೊಡಬಹುದು. ಒಂದು ಅಧ್ಯಾತ್ಮ ಪರಿಭಾಷೆಯ ಉತ್ತರ, ಇನ್ನೊಂದು ವಿಜ್ಞಾನದ ಉತ್ತರ. ಅಧ್ಯಾತ್ಮ ಹೇಳುತ್ತೆ, ನನ್ನ ದೇಹ, ನನ್ನ ಮನಸ್ಸು, ದೇಹ ಮತ್ತು ಮನಸ್ಸುಗಳನ್ನು ನಿಯಂತ್ರಿಸುವ ಆತ್ಮ, ಇದು ನಾನು. ಇದು ಅಧ್ಯಾತ್ಮ ಹೇಳುವಂತ ವಿಚಾರ. ಅಧ್ಯಾತ್ಮದ ಅನ್ವಯ ಪರಮಾತ್ಮ ಅಂತ ಒಬ್ಬ ಇದ್ದಾನೆ. ಆ ಪರಮಾತ್ಮನ ಒಂದು ಭಾಗವಾಗಿ ಆತ್ಮ ಎಲ್ಲ ಜೀವರಾಶಿಗಳಲ್ಲಿ ಇದೆ. ತಾಯಿ ಹಸು ಇದೆ, ಕರು ಇದೆ. ಯಾರೋ ಪುಣ್ಯಾತ್ಮರು ಕರುವನ್ನ ದರ ಎಳ್ಕೊಂಡ್ಬಂದು ಇಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಅಲ್ಲಿ ಅಂಬಾ ಅಂತ ಕೂಗ್ತಾ ಇದೆ ತಾಯಿ, ಇಲ್ಲಿ ಕರು ಇದೆ. ಕರುವಿಗೆ ಆಸೆ, ನಾನು ತಾಯಿ ಹತ್ರ ಹೋಗ್ಬೇಕು ಅಂತ, ಆದರೆ ಹಗ್ಗವನ್ನ ಕಟ್ಟಿಬಿಟ್ಟಿದ್ದಾರೆ. ಆ ಹಗ್ಗ ಅನ್ನೋದು ಭವಬಂಧನ. ನಾವೆಲ್ಲ ಕರುಗಳು ಆ ತಾಯಿಯ ಅಂಶವನ್ನು ಒಳಗೊಳ್ಳುತ್ತವರು. ಹಾಗಾಗಿ ಕರುವಿನ ಬದುಕಿನ ಉದ್ದೇಶ ಏನು ಅಂದ್ರೆ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಹಗ್ಗವನ್ನು ತುಂಡರಿಸಿಕೊಂಡು ನನ್ನ ತಾಯಿಯ ಬಳಿಗೆ ಹೋಗಬೇಕು. ಹಾಗಾಗಿ ನಮ್ಮ ಒಳಗೆ ಇರ್ತಕ್ಕಂಥ ಆತ್ಮ ಆ ಪರಮಾತ್ಮನಲ್ಲಿ ಲೀನವಾಗೋದಕ್ಕೆ ಪ್ರಯತ್ನ ಪಡುತ್ತೆ. ಇದುವೇ ಬದುಕಿನ ಉದ್ದೇಶ. ಹೀಗೆ ವಿವರಣೆ ಕೊಡ್ತಾ ಹೋಗುತ್ತೆ ಅಧ್ಯಾತ್ಮ. ವಿಜ್ಞಾನ ಏನು ಹೇಳುತ್ತೆ? ವಿಜ್ಞಾನ ಹೇಳುತ್ತೆ, ನನ್ನ ದೇಹ, ನನ್ನ ಮನಸ್ಸು ಮತ್ತು ನನ್ನ ಜೈವಿಕ ಶಕ್ತಿ ಇವೆಲ್ಲ ಸೇರಿದ್ರೆ ನಾನು. ಇಲ್ಲಿ ಆತ್ಮ ಅನ್ನೋ ಶಬ್ದವನ್ನ ಬಳಸಲ್ಲ. ಆತ್ಮ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಪುರಾವೆ ಇಲ್ಲ. ವಿಜ್ಞಾನ ಕೇಳೋದು ಪುರಾವೆ, ಎವಿಡೆನ್ಸ್. ಪುರಾವೆ ಇದ್ರೆ ನಂಬುತ್ತೆ, ಇಲ್ಲ ಅಂದ್ರೆ ನಂಬಲ್ಲ. ಆತ್ಮ ಪರಮಾತ್ಮ ಇದೆ ಅನ್ನೋದಕ್ಕೆ ಪುರಾವೆ ಇಲ್ಲದೆ ಇರೋ ಕಾರಣ ಆತ್ಮದ ಅಸ್ತಿತ್ವವನ್ನು ನಾವು ಒಪ್ಪಲ್ಲ. ಆದರೆ ನನ್ನ ದೇಹ ಮತ್ತು ಮನಸ್ಸು ಕೆಲಸ ಮಾಡೋದಕ್ಕೆ ಅಗತ್ಯವಾದ ಶಕ್ತಿ ಇದೆಯಲ್ಲ, ಜೈವಿಕ ಶಕ್ತಿ, ಬಯಾಲಜಿಕಲ್ ಎನರ್ಜಿ, ಇವೆಲ್ಲವೂ ಸೇರಿದರೆ ನಾನು. ಈ ಜೈವಿಕ ಶಕ್ತಿ, ಬಯಾಲಜಿಕಲ್ ಎನರ್ಜಿ ಎಲ್ಲಿಂದ ಬಂತಪ್ಪ ಅಂದ್ರೆ ಆ ಸೂರ್ಯನಿಂದ ಬಂತು. ಹೇಗೆ ಬಂತು ಸೂರ್ಯನಿಂದ? ಸೂರ್ಯನ ಬೆಳಕು ಗಿಡಗಳ ಮೇಲೆ ಬಿದ್ದರೆ ಗಿಡಗಳ ಎಲೆಯಲ್ಲಿ ಇರ್ತಕ್ಕಂಥ ಹಸಿರು ಭಾಗ, ಆ ಪತ್ರ ಹಿಡಿದು ಕ್ಲೋರೋಫಿಲ್ ಏನಿದೆ, ಫೋಟೋಸಿಂಥಸಿಸ್ ಅನ್ನೋ ಕ್ರಿಯೆಯ ಮೂಲಕ ಗ್ಲೂಕೋಸ್ ರೂಪದ ಆಹಾರವನ್ನು ಸೃಷ್ಟಿ ಮಾಡುತ್ತೆ. ಗಿಡ ಸೃಷ್ಟಿ ಮಾಡಿದ ಗ್ಲೂಕೋಸ್ ಅನ್ನು ನಾವು ತಿಂದಿವೆ. ಗಿಡದಲ್ಲಿದ್ದಂಥ ಶಕ್ತಿ ನಮ್ಮ ದೇಹಕ್ಕೆ ಬಂತು. ಅಂದ್ರೆ ಪರೋಕ್ಷವಾಗಿ ಸೂರ್ಯನ ಶಕ್ತಿ ನನ್ನ ದೇಹದ ಒಳಗೆ ಬಂದಿದೆ. ಹಾಗಾಗಿ ನಾನು ಯಾರು ಅಂತ ಕೇಳಿದ್ರೆ, ನನ್ನ ದೇಹ, ನನ್ನ ಮನಸ್ಸು ಮತ್ತು ನನ್ನ ದೇಹ ಮತ್ತು ಮನಸ್ಸು ಕೆಲಸ ಮಾಡಲಿಕ್ಕೆ ಅಗತ್ಯವಾದಂಥ ಶಕ್ತಿ ಸೂರ್ಯನ ಶಕ್ತಿ ಅಂತ ಹೇಳುತ್ತೆ ವಿಜ್ಞಾನ. ನಮ್ಮ ದೇಹ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಇಡೀ ದೇಹವನ್ನ ಜೀವಕೋಶಗಳಿಂದ ಮಾಡಿದೆ ಪ್ರಕೃತಿ. ಸೆಲ್ಸ್. ಎಷ್ಟು ಸೆಲ್ಗಳಿವೆ, ಎಷ್ಟು ಜೀವಕೋಶಗಳಿವೆ? 37.2 ಲಕ್ಷ
ಕೋಟಿ ಜೀವಕೋಶಗಳು. 37.2 ಟ್ರಿಲಿಯನ್ ಸೆಲ್ಸ್ ಅಂತ ಹೇಳ್ತಾರೆ. ಇಷ್ಟು ಜೀವಕೋಶಗಳಿಂದ ನಮ್ಮ ದೇಹ ಆಗಿದೆಯಂತೆ. ಅದಷ್ಟೇ ನಮ್ಮ ದೇಹನ ಅಂತ ತಾವು ಪ್ರಶ್ನೆ ಕೇಳಿದ್ರೆ ಅದಷ್ಟೇ ಅಲ್ಲ. ಯಾಕೆ ಅಂದ್ರೆ ನಮ್ಮ ದೇಹದ ಮೇಲೆ ಮತ್ತು ದೇಹದ ಒಳಗೆ ನಮ್ಮ ಬರಿಗಣ್ಣಿಗೆ ಕಾಣದೇ ಇರ್ತಕ್ಕಂಥ 100 ಟ್ರಿಲಿಯನ್ ಮೈಕ್ರೋಬ್ಸ್ ಇದೆಯಂತೆ. 100 ಲಕ್ಷ ಕೋಟಿ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಮೇಲೆ ನಮ್ಮ ದೇಹದ ಒಳಗೆ ಇವೆ. ಇವು ನಮ್ಮ ಬರೆಗಣ್ಣಿಗೆ ಕಾಣೋಲ್ಲ. ನಮ್ಮ ದೇಹದ ಜೀವಕೋಶ ಒಂದಾದರೆ ಈ ಸೂಕ್ಷ್ಮ ಜೀವಿಗಳು 3 ಇವೆ. ನಮಗಿಂತ 3 ಪಟ್ಟು ಹೆಚ್ಚು ಇವೆ. ಹಾಗಾಗಿ ಈಗ ಒಂದು ಪ್ರಶ್ನೆ ಏನು ಬರುತ್ತೆ ನಮ್ಮ ಮುಂದೆ ಅಂದ್ರೆ, ನಾವು ಸೂಕ್ಷ್ಮ ಜೀವಿಗಳ ಒಳಗೆ ಇದ್ದೇವಾ ಅಥವಾ ಸೂಕ್ಷ್ಮ ಜೀವಿಗಳು ನಮ್ಮ ಮೇಲೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹಾಗೇನೆ ಒಂದು ಪ್ರಶ್ನೆ ಬರೋದು ಏನು ಅಂತ ಹೇಳ್ತಂದ್ರೆ, ಸೂಕ್ಷ್ಮ ಜೀವಿಗಳು ಹೇಳಿದ ಹಾಗೆ ನಾವು ಕೇಳಬೇಕಾ, ನಾವು ಹೇಳುವ ಹಾಗೆ ಸೂಕ್ಷ್ಮ ಜೀವಿಗಳು ಕೇಳಬೇಕಾ? ಈಗ ನಾನು ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿಕೊಂಡಾಗ ನನ್ನ ದೇಹದ ಜೀವಕೋಶಗಳನ್ನು ಮಾತ್ರ ಲೆಕ್ಕಾಚಾರಕ್ಕೆ ತಗೋಬೇಕಾ ಅಥವಾ ಈ ಸೂಕ್ಷ್ಮ ಜೀವಿಗಳನ್ನು ಲೆಕ್ಕಾಚಾರಕ್ಕೆ ತಗೋಬೇಕಾ? ಯಾಕಂದ್ರೆ ನಮಗಿಂತಲೂ 3 ಪಟ್ಟು ಹೆಚ್ಚಿವೆ. ಪ್ರಜಾಪ್ರಭುತ್ವ, ಬಹುಮತ ಅವುಗಳ ಕಡೆ ಇದೆ. ಅವು ಹೇಳಿದ ಹಾಗೆ ನಾವು ಕೇಳಬೇಕಾ ಅಥವಾ ನಾವು ಹೇಳಿದ ಹಾಗೆ ಅವು ಕೇಳಬೇಕಾ? ಈ ಒಂದು ಪ್ರಶ್ನೆ ನಮ್ಮ ಮುಂದೆ ಕಾಣಿಸ್ಕೊಳ್ಳುತ್ತೆ. ಆದರೆ ಸತ್ಯ ಏನು ಅಂದ್ರೆ, ನಮಗಿಂತಲೂ ಸಂಖ್ಯೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಏನಿದೆ ಅವುಗಳಿಗೆ ಬೆಲೆ ಕೊಡಬೇಕು. ಅವು ಹೇಳಿದ ಹಾಗೆ ನಾವು ಕೇಳಬೇಕು. ಹಾಗೆ ಕೇಳಿದ್ರೆ ನಾವು ಆರೋಗ್ಯವಾಗಿರ್ತೇವೆ. ಗುರುಗಳು ಹೇಳಿದಾಗೆ ಶಿಷ್ಯರು ಕೇಳಬೇಕು, ಶಿಷ್ಯರು ಹೇಳಿದಾಗೆ ಕೆಲವು ಸಂದರ್ಭಗಳಲ್ಲಿ ಗುರುಗಳೂ ಸಹ ಕೇಳಬೇಕು. ಆವಾಗಲೇ ವಿದ್ಯೆ ಸರಾಗವಾಗಿ ನಡೆಯುತ್ತೆ. ಹಾಗೆಯೇ ಸೂಕ್ಷ್ಮ ಜೀವಿಗಳು ಹೇಳುವ ಹಾಗೆ ನಾವು ಕೇಳುವುದರ ಜೊತೆಗೆ ನಾವು ಹೇಳುವ ಹಾಗೆ ಸೂಕ್ಷ್ಮ ಜೀವಿಗಳೂ ಕೇಳಿದ್ರೆ ಇಬ್ಬರೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಎತ್ತು ಏರಿಗೆ ಕೋಣ ನೀರಿಗೆ, ಈ ರೀತಿಯಾದಂತಹ ಒಂದು ಸ್ಥಿತಿ ಬರುತ್ತೆ. ಈ ಒಂದು ಪ್ರಶ್ನೆ ಏನಿದೆ, ಸೂಕ್ಷ್ಮ ಜೀವಿಗಳು ಹೇಳಿದ ಹಾಗೆ ಕೇಳಬೇಕಾ ಅಂತ ಒಂದು ಉದಾಹರಣೆ ಕೊಡಬಹುದು. ನಾಯಿ ಬಾಲವನ್ನ ಅಲ್ಲಾಡಿಸೋದು ಸಹಜ ಮತ್ತು ಧರ್ಮ. ಆದರೆ ಇಲ್ಲೇನಾಗ್ತಾ ಇದೆ, ಬಾಲವೇ ನಾಯಿಯನ್ನ ಅಲ್ಲಾಡಿಸೋಕೆ ಪ್ರಯತ್ನ ಪಡ್ತಾ ಇದೆ. ಇದು ಸಾಧ್ಯವಾ? ಇದಕ್ಕೆ ಅವಕಾಶ ಮಾಡಿಕೊಳ್ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ತಮ್ಮ ಮುಂದೆ ಇಡ್ತಾರೆ. ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ನಾವು ಕೇಳಿದಂಥ ಶಾಂತಿ ಮಂತ್ರ ಏನಿತ್ತು ಅದನ್ನ ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಓಂ ಸಹನಾವವತು, ನಮ್ಮಿಬ್ಬರಿಗೂ ರಕ್ಷಣೆ ದೊರೆಯಲಿ ಅಂತ ಗುರುಗಳು ಶಿಷ್ಯರು ಹೇಳಿದರಲ್ಲ, ಇಲ್ಲಿ ನಾವು ಹೇಳಬೇಕಾದದ್ದು ನನ್ನ ದೇಹವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಜೀವಕೋಶಗಳು ಹಾಗೂ ನನ್ನ ದೇಹದ ಮೇಲೆ ಒಳಗೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಎರಡಕ್ಕೂ ರಕ್ಷಣೆ ದೊರೆಯಲಿ, ನಾವಿಬ್ಬರೂ ಚೆನ್ನಾಗಿರಬೇಕು. ಸಹನೋ ಭುನತ್ತು, ನಾನು ಒಬ್ಬ ಊಟ ಮಾಡಿದ್ರೆ ನನ್ನ ದೇಹದ ಜೀವಕೋಶಗಳಿಗೆ ಮಾತ್ರ ಪೋಷಕಾಂಶ ಹೋಗ್ತಾ ಇಲ್ಲ, ಹೊಟ್ಟೆ ತುಂಬ್ತಾ ಇಲ್ಲ. ದೇಹದ ಮೇಲೆ ಒಳಗೆ ಇರ್ತಕ್ಕಂಥ 100 ಟ್ರಿಲಿಯನ್ ಮೈಕ್ರೋಬ್ಸ್ಗಳಿವೆ, ಅವುಗಳ ಹೊಟ್ಟೆಗೂ ತುಂಬುತ್ತಾ ಇದೆ. ಹಾಗಾಗಿ ನಾನೊಬ್ಬ ಊಟ ಮಾಡಿದ್ರೆ ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಅದೆಷ್ಟು ಜೀವಿಗಳು ಊಟ ಮಾಡ್ತಾ ಇವೆ ಅನ್ನೋ ಪರಿಕಲ್ಪನೆ, ಪ್ರಜ್ಞೆ ನಮಗೆ ಇರಲೇಬೇಕಾಗುತ್ತೆ. ಹಾಗೇನೆ ನಾವು ಸೇವಿಸಿದ ಆಹಾರ ಪದಾರ್ಥಗಳಿಂದ ನಮ್ಮ ದೇಹ ಹೇಗೆ ಬೆಳೆಯುತ್ತೋ, ಕೆಲಸ ಕಾರ್ಯಗಳನ್ನು ಕ್ಲುಪ್ತವಾಗಿ ಮಾಡುತ್ತೋ, ಹಾಗೆಯೇ ಸೂಕ್ಷ್ಮ ಜೀವಿಗಳು ತಾವೂ ಬೆಳೆಯುತ್ತವೆ, ತಮ್ಮ ಸಂತಾನವನ್ನು ವರ್ಧಿಸಿಕೊಳ್ಳುತ್ತವೆ, ತಾವೂ ಸುಖವಾಗಿ ಇರುತ್ತವೆ. ಇಬ್ಬರಿಗೂ ಶಕ್ತಿ ದೊರೆಯಲಿ ಅಂತ ಹೇಳುತ್ತೆ ಈ ಮಂತ್ರ. ಗುರುಗಳು ಶಿಷ್ಯರು ಒಟ್ಟಿಗೆ ಸಾಗಬೇಕು ಅಂತ ಹೇಳಿದ್ವಲ್ಲ, ಹಾಗೇನೆ ದೇಹದ ಜೀವಕೋಶಗಳು ಸೂಕ್ಷ್ಮ ಜೀವಿಗಳು ಒಂದು ಗುರಿಯನ್ನ ಇಟ್ಟುಕೊಂಡು ಒಟ್ಟಿಗೆ ಕೆಲಸ ಮಾಡ್ತಂದ್ರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ, ಬದುಕು ಆರೋಗ್ಯಕರವಾಗಿರುತ್ತೆ, ಯಾವುದೇ ರೀತಿಯಾದ ಕಾಯಿಲೆಗಳು ಬರೋಲ್ಲ. ಯಾವಾಗ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬರುತ್ತೋ ಆಗ ಒಂದೊಂದೇ ಕಾಯಿಲೆಗಳು ನೀವು ಕರೀದೇ ಇದ್ರೂ ಸಹ ತಾವಾಗಿಯೇ ಬಂದು ನಮ್ಮ ದೇಹದಲ್ಲಿ ಮನೆ ಮಾಡಿಕೊಳ್ಳುತ್ತವೆ. ಹಾಗಾಗಿ
ದೇಹದ ಜೀವಕೋಶಗಳು ಸೂಕ್ಷ್ಮ ಜೀವಿಗಳು ಹೊಂದಿಕೊಂಡು ಹೋಗುವ ಹಾಗೆ ನಾವು ನಮ್ಮ ಬದುಕನ್ನು ನಡೆಸಬೇಕಾಗಿದೆ. ಹಾಗಾಗಿ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದ ಜಗಳವಾಗಲಿ, ವೈರವಾಗಲಿ, ಬೇರೆ ಬೇರೆ ಭಾವಗಳಾಗಲಿ, ಭಿನ್ನಾಭಿಪ್ರಾಯ ಬರದೇ ಇರಲಿ ಅಂತ ನಾವು ಪ್ರತಿದಿನ ಪ್ರಾರ್ಥಿಸಬೇಕಾಗುತ್ತೆ, ಹೊಂದಿಕೊಂಡು ಹೋಗೋದನ್ನ ಕಲಿಯಬೇಕಾಗುತ್ತೆ. ಇದು ಈ ಒಂದು ಮಂತ್ರದ ಅರ್ಥ, ಹೊಸ ರೀತಿಯ ಅರ್ಥ ಇದು. ಈಗ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ, ಈ ಸೂಕ್ಷ್ಮ ಜೀವಿಗಳು ಅಂದ್ರೆ ಏನು? ಇವು ಎಲ್ಲೆಲ್ಲಿ ಇರುತ್ತವೆ? ಇವು ಯಾಕೆ ನಮ್ಮ ಶರೀರದಲ್ಲಿವೆ? ಇವು ಯಾವಾಗ ನಮ್ಮ ಶರೀರದ ಒಳಗೆ ಬಂದುವು? ಹೇಗೆ ಬಂದುವು? ಇವುಗಳಲ್ಲಿ ಎಷ್ಟು ನಮೂನೆಗಳಿವೆ? ಇವುಗಳು ನಮಗೆ ಅಗತ್ಯನಾ? ಈ ಸೂಕ್ಷ್ಮ ಜೀವಿಗಳಿಂದ ನಾವು ಮುಕ್ತರಾಗಬಹುದಾ? ಅವು ನಮ್ಮ ಶರೀರದಲ್ಲಿ ಹೇಗೆ ವರ್ತಿಸುತ್ತವೆ? ಪ್ರಜಾಪ್ರಭುತ್ವದ ನಿಯಮಗಳನ್ನು ಇವು ಪಾಲಿಸುತ್ತವೆಯಾ? ಸರ್ವಾಧಿಕಾರಿ ಮನೋಭಾವ ತೋರುತ್ತವೆಯಾ? ಅಥವಾ ಸಮಾಜವಾದ ಒಳ್ಳೆಯದು ಅಂತ ಭಾವಿಸುತ್ತವೆಯಾ? ಅವುಗಳ ಜೊತೆ ಬದುಕೋದು ಹೇಗೆ? ಅವು ಬಂಡೇಳಬಹುದಾ? ಸಿಟ್ಟಿಗೇಳಬಹುದಾ? ಕೋಪಗೊಳ್ಳಬಹುದಾ? ಕ್ರಾಂತಿಯನ್ನು ಉಂಟು ಮಾಡಬಹುದಾ? ನಾವು ಅವುಗಳನ್ನು ನಿಯಂತ್ರಿಸಬಹುದಾ? ಅಥವಾ ಅವುಗಳೇ ನಮ್ಮನ್ನು ನಿಯಂತ್ರಿಸುತ್ತಾ ನಾಯಿ ಬಾಲವನ್ನ ಅಲ್ಲಾಡಿಸಬೇಕಾ? ಅಥವಾ ಬಾಲವೇ ನಾಯಿಯನ್ನ ಅಲ್ಲಾಡಿಸಬೇಕಾ? ಈ ರೀತಿಯಾದ ಹಲವು ಪ್ರಶ್ನೆಗಳು ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೆ. ಈ ಸೂಕ್ಷ್ಮ ಜೀವಿಗಳು ಅಂದ್ರೆ ನಮಗಿಂತಲೂ ಮೊದಲೇ ಈ ಭೂಮಿಯ ಮೇಲೆ ಹುಟ್ಟಿದಂಥ ಜೀವಿಗಳಿವು. ಇವು ಇಲ್ಲದೆ ಇರ್ತಕ್ಕಂಥ ಸ್ಥಳವೇ ಇಲ್ಲ. ಗಾಳಿ, ನೀರು, ಭೂಮಿ ಎಲ್ಲಂದ್ರೆ ಅಲ್ಲಿ ಇವು ಉಂಟು. ಅಗ್ನಿ ಪರ್ವತದ ಬಾಯಿಯ ಬಳಿ ಹೋಗಿ ನೋಡಿದ್ರೂ ಸಹ ಅಲ್ಲಿನ ಉಷ್ಣತೆಯನ್ನು ತಡೆದುಕೊಂಡು ಬದುಕುವಂತಹ ಸೂಕ್ಷ್ಮ ಜೀವಿಗಳು ನಮ್ಮಲ್ಲಿ ಇವೆ. ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ, ಮನುಷ್ಯರ ಮೇಲೆ ಮತ್ತು ಒಳಗೆ ಎಲ್ಲ ಕಡೆಯೂ ಸಹ ಈ ಸೂಕ್ಷ್ಮ ಜೀವಿಗಳು ಇವೆ. ಇವುಗಳನ್ನ ವಿಜ್ಞಾನಿಗಳು ಹಲವು ಗುಂಪುಗಳಾಗಿ ವರ್ಗೀಕರಿಸಿದ್ದಾರೆ. ಆರ್ಕಿಯಾ, ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಕ್ಲಮೈಡಿಯೆ, ರಿಕೆಟ್ಸಿಯೆ ಹೀಗೆಲ್ಲ ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಕೊನೆಯ ಪಕ್ಷ ನಾವು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಅನ್ನ, ಶಿಲೀಂಧ್ರವನ್ನ ಕೇಳೇ ಇರ್ತೇವೆ. ಇವುಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಬ್ಯಾಕ್ಟೀರಿಯಾಗಳು. ಇವು ಯಾಕೆ ನಮ್ಮ ಮೇಲೆ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿಕೊಂಡ್ರೆ ಅವುಗಳಿಗೆ ಅನ್ನ ಬೇಕು, ಆಶ್ರಯ ಬೇಕು, ರಕ್ಷಣೆ ಬೇಕು. ಈ ಮೂರು ಉದ್ದೇಶದಿಂದ ಅವು ನಮ್ಮ ದೇಹದ ಮೇಲೆ, ದೇಹದ ಒಳಗೆ ಇವೆ. ಇವು ಹೇಗೆ ಬಂತು ನಮ್ಮ ದೇಹದ ಒಳಗೆ ಅಂದ್ರೆ 4 ಘಟ್ಟಗಳಲ್ಲಿ ಬರುತ್ತಂತೆ. ಮೊದಲನೇದು, ನಾವು ತಾಯಿಯ ಗರ್ಭಾಶಯದಲ್ಲಿದ್ದಾಗ ಆ ಗರ್ಭಜಲದಲ್ಲಿ, ಗರ್ಭ ಪೊರೆಗಳಲ್ಲಿ ಸೂಕ್ಷ್ಮ ಜೀವಿಗಳು ಇರುತ್ತಂತೆ. ಅಲ್ಲಿಂದ ಮೊದಲ ಬಾರಿಗೆ ನಮ್ಮ ದೇಹದ ಒಳಗೆ ಬರುತ್ತಂತೆ. ಹೊಕ್ಕಳು ಬಳ್ಳಿಯ ಮೂಲಕ ಬರುತ್ತೆ, ಮಾಸುವಿನ ಮೂಲಕ ಬರುತ್ತೆ, ಪ್ರಸವದ ಸಮಯದಲ್ಲಿ ಬರುತ್ತೆ. ತಾಯಿಯ ಯೋನಿದ್ವಾರದಲ್ಲಿರ್ತಕ್ಕಂಥ ಅಷ್ಟೂ ಸೂಕ್ಷ್ಮ ಜೀವಿಗಳು ಮಗುವಿನ ದೇಹವನ್ನ ಪ್ರವೇಶ ಮಾಡುತ್ತೆ. ತಾಯಿಯ ಮಲದಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಮಗುವಿನ ದೇಹವನ್ನ ಪ್ರವೇಶ ಮಾಡುತ್ತೆ. ವೈದ್ಯರು ಮತ್ತು ದಾದಿಗಳ ಕೈಗಳಲ್ಲಿ ಏನಾದರೂ ಸೂಕ್ಷ್ಮ ಜೀವಿಗಳಿದ್ರೆ ಅವು ಸಹ ಮಗುವಿನ ದೇಹವನ್ನ ಪ್ರವೇಶ ಮಾಡುತ್ತೆ. ಹಾಗೇನೆ ಹುಟ್ಟಿದ ಕೂಡಲೇ ಮಗು ಮೊದಲ ಸಲ ಜೋರಾಗಿ ಅಳುತ್ತಲ್ಲ, ಅಳಬೇಕಾದರೆ ಉಸಿರನ್ನ ಎಳ್ಕೊಳ್ಳುತ್ತಲ್ಲ, ಆ ಎಳ್ಕೊಂಡಾಗ ಆ ಹೆರಿಗೆ ಕೋಣೆಯಲ್ಲಿ ಇದ್ದಂಥ ಅಷ್ಟೂ ಸೂಕ್ಷ್ಮ ಜೀವಿಗಳು ಮಗುವಿನ ದೇಹವನ್ನ ಪ್ರವೇಶ ಮಾಡುತ್ತೆ. ಇದು 2ನೇ ಘಟ್ಟ. 3ನೇ ಘಟ್ಟ, ತಾಯಿಯ ಹಾಲನ್ನು ಕುಡಿಯುವಾಗ ತಾಯಿಯ ಹಾಲಿನ ಮೂಲಕ ಈ ಸೂಕ್ಷ್ಮ ಜೀವಿಗಳು ಮಗುವಿನ ದೇಹ ಪ್ರವೇಶ ಮಾಡುತ್ತೆ. ಯಾಕೆ ಪ್ರವೇಶ ಮಾಡುತ್ತೆ ಅಂತ ಕೇಳ್ತಂದ್ರೆ, ಮಗು ಸೇವಿಸಿದಂಥ ಆಹಾರ ಜೀರ್ಣವಾಗಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮಗುವಿಗೆ ಸಿಗಲಿ, ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶದಿಂದ ಬೈಫಿಡೋಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್, ಸ್ಟಫೈಲೋಕಾಕಸ್, ಸ್ಟೆಪ್ಟೋಕಾಕಸ್, ಕ್ಲಾಸ್ಟ್ರೀಡಿಯಂ, ಮೈಕ್ರೋಕಾಕಸ್, ಎಂಟ್ರೋಕಾಕಸ್, ಬ್ಯಾಕ್ಟೀರಿಯಾಸ್ ಹೀಗೆ ಹಲವು ನಮೂನೆಯ, ಹಲವು ವರ್ಗದ ಬ್ಯಾಕ್ಟೀರಿಯಾಗಳೆಲ್ಲ ತಾಯಿಯ ಹಾಲಿನ ಮೂಲಕ ಬಂದು ಮಗುವಿನ ದೇಹವನ್ನು ಸೇರಿಕೊಳ್ಳುತ್ತಂತೆ. ಇದು 3ನೇ ಘಟ್ಟ. 4ನೇ ಘಟ್ಟದಲ್ಲಿ ಮಗು ತೆವಳೋಕೆ ಶುರು ಮಾಡುವಾಗ ಕೈಗೆ ಸಿಕ್ಕ ಎಲ್ಲ ವಸ್ತುಗಳನ್ನು ತಗೊಂಡು ಬಾಯಿಗಿಟ್ಕೊಳ್ಳುತ್ತಲ್ಲ, ಆ ವಸ್ತುಗಳ ಮೇಲೆ ಇದ್ದಂಥ ಬ್ಯಾಕ್ಟೀರಿಯಾಗಳೆಲ್ಲ ಮಗುವಿನ ದೇಹ ಪ್ರವೇಶ ಮಾಡುತ್ತೆ.
ಗಟ್ಟಿ ಆಹಾರದ ಮೂಲಕ, ಚಾಕ್ಲೇಟ್ ಮೂಲಕ, ಬಿಸ್ಕಟ್ ಮೂಲಕ, ಹಣ್ಣುಗಳ ಮೂಲಕ, ಮಣ್ಣಲ್ಲಿ ಆಟ ಆಡುವಾಗ ಜೀವನ ಪರ್ಯಂತ ಕೊರೋನಾ ಕಾಲದಲ್ಲಿ ಈ ಸೂಕ್ಷ್ಮಜೀವಿ ಕೊರೋನಾ ವೈರಸ್ ನಮ್ಮ ದೇಹದ ಒಳಗೆ ಬರಬಾರದು ಅಂತ ಬಟ್ಟೆಯನ್ನ ಕಟ್ಕೋತಾ ಇರೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಹಾಗಾಗಿ ನಾವು ಬದುಕಿರುವವರೆಗೂ ಸಹ ಈ ಸೂಕ್ಷ್ಮಜೀವಿಗಳು ನಮ್ಮ ದೇಹದ ಒಳಗೆ ಬರ್ತಾನೆ ಇರುತ್ತವೆ. ಸೂಕ್ಷ್ಮಜೀವಿಗಳು ಇವೆ, ನಮಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಅವು ಹೇಳಿದ ಹಾಗೆ ನಾವು ಕೇಳಬೇಕು ಅನ್ನೋ ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವುಗಳನ್ನು ಕೊಲ್ಲಕ್ಕೆ ಸಾಧ್ಯವೇ ಇಲ್ಲ, ಕೊಲ್ಲಕ್ಕೆ ಹೋಗಲೂಬಾರದು. ನಾವು ಮತ್ತೇನು ಮಾಡಬೇಕು ಅಂದರೆ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು. ಸಹಬಾಳ್ವೆ ಅಗತ್ಯ. ಸಹಬಾಳ್ವೆಯೇ ಬದುಕಿನ ಮಂತ್ರ. ಒಂದು ಸಂಸಾರ ಮುಂದುವರಿಯಬೇಕಾದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ಸಹಯೋಗ, ಸಹಬಾಳ್ವೆ ಇದ್ರೆ ಮಾತ್ರ ಆ ಸಂಸಾರ ನಡೆಯುತ್ತೆ. ಒಬ್ಬರ ಅಭಿಪ್ರಾಯವನ್ನ ಮತ್ತೊಬ್ಬರು ಮನ್ನಿಸದೆ ಇದ್ರೆ ಆ ಸಂಸಾರವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ, ಅದು ನಾಶವಾಗುತ್ತೆ. ಹಾಗಾಗಿ ಸಹಬಾಳ್ವೆ ಬದುಕಲ್ಲಿ ಎಲ್ಲ ಕಡೆಗೂ ಅಗತ್ಯ. ಹೊಂದಿಕೊಂಡು ಹೋಗೋದನ್ನ ಕಲಿಯಬೇಕು ಅನ್ನೋದು ತುಂಬ ತುಂಬ ಮುಖ್ಯವಾದದ್ದು. ಈ ವಿಚಾರವನ್ನೇ ಶಾಂತಿ ಮಂತ್ರ ಹೇಳುತ್ತೆ, ಮಾ ವಿದ್ವಿಷಾವಹೈ. ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ, ದ್ವೇಷ ಬರೋದು ಬೇಡ. ಆ ಇಬ್ಬರು ಗುರು ಶಿಷ್ಯರಾಗಿರಬಹುದು, ಗಂಡ ಹೆಂಡತಿ ಆಗಿರಬಹುದು, ದೇಹದ ಜೀವಕೋಶಗಳಾಗಿರಬಹುದು, ಮೈಕ್ರೋಬ್ಸ್ಗಳಾಗಿರಬಹುದು. ಇಬ್ಬರ ನಡುವೆಯೂ ಹೊಂದಾಣಿಕೆ ಇರಲಿ. ಅವುಗಳನ್ನು ನಿವಾರಿಸಬಾರದು. ವೈರತ್ವ ಬರದೇ ಇರೋ ಹಾಗೆ ಹೊಂದಿಕೊಂಡು ಹೋಗೋಣ. ಇದುವೇ ನಮ್ಮ ಬದುಕಿನ ಮೂಲ ಉದ್ದೇಶ ಅಂತ ಹೇಳುತ್ತೆ ಈ ಶಾಂತಿ ಮಂತ್ರ. ಹೇಗೆ ನಡೆಸಬೇಕು ಇವಳ ಜೊತೆ ಬದುಕು ಅಂದ್ರೆ ಪರಸ್ಪರತೆ. ನಾನು ನಿನಗೆ ಸಹಾಯ ಮಾಡ್ತೇನೆ, ನೀನು ನನಗೆ ಸಹಾಯ ಮಾಡು ಅನ್ನೋ ತತ್ವವನ್ನ ನಾವು ಬಳಸ್ಕೋಬೇಕು. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ? ನಮಗೆಲ್ಲ ಗೊತ್ತಿದೆ, ಜೇನುನೊಣಗಳಿವೆ, ಹೂಗಳು ಇವೆ. ಜೇನುನೊಣಗಳು ಸ್ವತಂತ್ರವಾಗಿ ಬದುಕೋಕೆ ಸಾಧ್ಯ ಇಲ್ಲ. ಹಾಗೆಯೇ ಹೂಗಳು ಸ್ವತಂತ್ರವಾಗಿ ಬದುಕೋಕೆ ಸಾಧ್ಯ ಇಲ್ಲ. ಹೂಗಳು ಹೇಳುತ್ತವೆ, ನನ್ನಲ್ಲಿ ಬಹಳ ಸಿಹಿ ಸಿಹಿಯಾದ ಮಕರಂದ ಇದೆ, ನಿನಗೆ ಕೊಡ್ತೇನೆ ಬಾ ಅಂತ ಜೇನುನೊಣಗಳನ್ನ ಆಹ್ವಾನಿಸಿದಾಗ ಜೇನುನೊಣ ಬಂದು ಹೊಟ್ಟೆ ತುಂಬ ಮಕರಂದವನ್ನು ಸೇರಿಸುತ್ತೆ. ಮಕರಂದವನ್ನು ಕೊಟ್ಟಿದ್ದೇನೆ, ನನ್ನದೂ ಒಂದು ಪುಟ್ಟ ಕೆಲಸ ಇದೆ, ಈ ಪರಾಗ ಕಣಗಳನ್ನು ತಗೊಂಡು ಮತ್ತೊಂದು ಹೂವಿಗೆ ವರ್ಗಾಯಿಸು ಅಂತ ಕೇಳುತ್ತೆ ಹೂವ. ಆ ಒಂದು ಕೆಲಸವನ್ನ ಮಾಡುತ್ತೆ. ಇಲ್ಲಿ ಜೇನುನೊಣಕ್ಕೂ ಸಹಾಯ ಆಗಿದೆ, ಹೂಗಳಿಗೂ ಸಹಾಯ ಆಗಿದೆ. ಹೀಗೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡುವ ಜೀವನ ಶೈಲಿ ಇದೆಯಲ್ಲ, ಅದನ್ನ ಪರಸ್ಪರತೆ ಅಥವಾ ಮ್ಯೂಚುವಲಿಸಮ್ ಅಂತ ನಾವು ಕರೀತೇವೆ. ಜೇನುನೊಣಗಳ ಪ್ರಾಮುಖ್ಯತೆಯನ್ನ ನಾವು ಅರ್ಥ ಮಾಡಿಕೊಂಡಿಲ್ಲ. ಮನುಷ್ಯರು ಮೂಲತಃ ಕೃತಜ್ಞರು. ಒಂದು ವೇಳೆ ಏನಾದರೂ ಈ ಭೂಮಿಯಿಂದ ಅಷ್ಟೂ ಜೇನುನೊಣಗಳು ಸತ್ತು ಹೋಯಿತು ಅಂತ ಭಾವಿಸೋಣ, 2-3 ವರ್ಷಗಳಲ್ಲಿ ಒಂದು ಜೀವರಾಶಿ ಉಳಿಯಲ್ಲ ಭೂಮಿ ಮೇಲೆ, ಎಲ್ಲವೂ ಸತ್ತು ಹೋಗುತ್ತೆ. ಯಾಕಂದ್ರೆ ಪರಾಗಸ್ಪರ್ಶವನ್ನ ಮಾಡ್ತಾ ಇರೋದು ಜೇನುನೊಣಗಳು. ಪರಾಗಸ್ಪರ್ಶವಿಲ್ಲದೆ ಯಾವುದೇ ಫಲ ಕಟ್ಟಲ್ಲಿ ಹಾಕಿ ಗೋಧಿ, ರಾಗಿ, ಬೇಳೆ, ಹಣ್ಣು ಯಾವುದೂ ಆಗಲ್ಲ. ಇವೆಲ್ಲವೂ ಆಗಬೇಕಾದ್ರೆ ಪರಾಗಸ್ಪರ್ಶವಾಗಬೇಕು. ಪರಾಗಸ್ಪರ್ಶವಾಗಬೇಕಾದ್ರೆ ಜೇನುನೊಣಗಳು ಇರಬೇಕು. ಜೇನುನೊಣಗಳು ಉಳಿಯುವಂತ ಪರಿಸರವನ್ನ ನಾವು ಸೃಷ್ಟಿ ಮಾಡಬೇಕು. ಇಷ್ಟು ದೊಡ್ಡ ವಿಶಾಲವಾದ ಅಂಗಳ ತಮ್ಮಲ್ಲಿ ಉಂಟು. ಒಂದು 10 ಕಡೆ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಬಿಡಿ. ನಿಮ್ಮ ಈ ಒಂದು ಪ್ರದೇಶ ಏನಿದೆ ಇದು ಫಲವದ್ಭರಿತವಾದ ಪ್ರದೇಶ ಆಗುತ್ತೆ. ಈ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಬಹಳಷ್ಟು ಬ್ಯಾಕ್ಟೀರಿಯಾಗಳು ಹೀಗೆ ನಾನೂ ಬದುಕ್ತೇನೆ, ನೀನೂ ಬದುಕು ಅಂತ ಹೇಳಿ ನಮ್ಮ ಜೊತೆ ಅವು ಹೊಂದಿಕೊಂಡು ಬದುಕ್ತಾ ಇವೆ. ಆದರೆ ಕೆಲವು ಸೂಕ್ಷ್ಮಜೀವಿಗಳು ಮಾತ್ರ ಇವು ಮಹಾರಾಜನ ತರ ಕೂತ್ಕೊಂಡಿರುತ್ತವೆ. ಕಾಲಕ್ಕೆ ಸರಿಯಾಗಿ ತಂದು ಬಡಿಸು, ನನಗೆ ನಾನು ಹೇಳಿದಾಗ ನೀನು ಕೇಳಬೇಕು, ನಾನು ಬಾಸು, ನೀನು ನೌಕರ, ಕಿಂಕರ ನೀನು. ಹೀಗೆ ಅಹಂಕಾರವನ್ನು ತೋರ್ತಾ ನಮ್ಮ ದೇಹದ ಪೋಷಕಾಂಶಗಳನ್ನು ತಿಂದು ತನ್ನ ಸಂತಾನ ವರ್ಧನೆಯನ್ನು ಹೆಚ್ಚಿಸಿಕೊಂಡು ಅನೇಕ ರೀತಿಯ ರೋಗಗಳನ್ನು ತಂದು ಸಾವು ನೋವನ್ನು ಉಂಟು ಮಾಡುತ್ತೆ. ಇದು ನಮಗೆ ಗೊತ್ತಿರುವಂತಹ ವಿಚಾರ. ಮಲೇರಿಯಾ ನಮಗೆ ಗೊತ್ತಿದೆ, ಟೈಫಾಯ್ಡ್ ನಮಗೆ ಗೊತ್ತಿದೆ, ಕಾಲರ ನಮಗೆ ಗೊತ್ತಿದೆ, ಕ್ಷಯ ಗೊತ್ತಿದೆ, ಆಫ್ರಿಕನ್ ನಿದ್ರಾ ರೋಗ ನಮಗೆಲ್ಲ ಗೊತ್ತಿದೆ. ಇವೆಲ್ಲ ಬರೋದಕ್ಕೆ ಕಾರಣ ಕೆಲವು ಸೂಕ್ಷ್ಮಜೀವಿಗಳು. ಹಾಗಾಗಿ ಅಂತಹ ಸೂಕ್ಷ್ಮಜೀವಿಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಾವು ಸಂತೋಷ ಪಡುವ ವಿಚಾರ ಅಂದ್ರೆ ಈ ರೀತಿಯಾದ ಕಿರುಕುಳ ಕೊಡುವಂತಹ ಸೂಕ್ಷ್ಮಜೀವಿಗಳು ಒಂದು ಹೆಚ್ಚು ಕಡಿಮೆ 100 ಇರಬಹುದೇನೋ ಅಷ್ಟೇ.
ಆದರೆ ಉಳಿದ ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಏನಿದೆ ಅವು ನಮ್ಮ ಜೊತೆ ಹೊಂದಿಕೊಂಡು ಹೋಗೋದಕ್ಕೆ ಸಿದ್ಧವಾಗಿದೆ. ಹಾಗಾಗಿ ನಾವು ಸಹ ಅವುಗಳ ಜೊತೆ ಹೊಂದಿಕೊಂಡು ಹೋಗೋ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಿದೆ ಈ ಸೂಕ್ಷ್ಮ ಜೀವಿಗಳು ಅಂದ್ರೆ ದೇಹದ ಯಾವುದೇ ಭಾಗವನ್ನ ನೀವು ತೋರಿಸಿ ಅಲ್ಲಿ ಸೂಕ್ಷ್ಮ ಜೀವಿ ಉಂಟು. ತಲೆಯಿಂದ ಹಿಡಿದು ಕಾಲಿನವರೆಗೆ ಮೂಗು, ಬಾಯಿ, ಕಣ್ಣು, ಕಿವಿ, ಗಂಟಲು, ಶ್ವಾಸಕೋಶ, ಜಠರ, ದೊಡ್ಡ ಕರಳು, ಚಿಕ್ಕ ಕರಳು, ಮೇದೋಜೀರಕ ಗ್ರಂಥಿ, ಯಕೃತ್ತು, ಹಾಗೆಯೇ ಜನನಾಂಗಗಳು, ಮಲದ್ವಾರ, ಚರ್ಮದ ಮೇಲೆ, ಚರ್ಮದ ಒಳಗೆ ಇವೆಲ್ಲ ಕೇಳ್ತೇವೆ. ಅಲ್ಲೆಲ್ಲ ಉಂಟು ಈ ಸೂಕ್ಷ್ಮ ಜೀವಿಗಳು. ಅದರಲ್ಲೂ ವಿಶೇಷವಾಗಿ ದೊಡ್ಡ ಕರಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಸೂಕ್ಷ್ಮ ಜೀವಿಗಳು ಇರುತ್ತವೆ. ನಮ್ಮ ದೇಶದಲ್ಲಿ ಹೇಗೆ ಬಾಂಬೆ ಅತ್ಯಂತ ಜನನಿಬಿಡವಾದ ನಗರ ಆಗಿದೆಯೋ ಹಾಗೆ ಇಡೀ ದೇಹದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ವೈವಿಧ್ಯಮಯವಾದ ಉಪಯುಕ್ತವಾದ ಸೂಕ್ಷ್ಮ ಜೀವಿಗಳು ಎಲ್ಲಪ್ಪ ಇದೆ ಅಂದ್ರೆ ಅದು ದೊಡ್ಡ ಕರಳಲ್ಲಿ ವಾಸ ಮಾಡುತ್ತವೆ. ಇವು ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ನಾನು ಕೇಳಿದೆ. ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನ ಕಾಪಾಡುತ್ತೆ, ರೋಗಜನಕಗಳಿಂದ ರಕ್ಷಣೆ ಕೊಡುತ್ತೆ, ವಿಟಮಿನ್ಗಳನ್ನು ತಯಾರಿಸಿ ಪೂರೈಸುತ್ತೆ, ನಮ್ಮ ಹಸಿವು ಕಾಲ ಕಾಲಕ್ಕೆ ಸರಿಯಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಸಿವು ಆಗಲಿಲ್ಲ ಅಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಕೋಪ ಬಂದಿದೆ ಅನ್ನೋದನ್ನ ತಿಳ್ಕೋಬೇಕು ನಾವು. ಕಾಲ ಕಾಲಕ್ಕೆ ಉತ್ಪಾದನೆಯಾಗುವ ಇನ್ಸುಲಿನ್ ಪರಿಣಾಮಕಾರಿಯಾಗಿ ನಮ್ಮ ದೇಹ ಬಳಸ್ಕೋಬೇಕು ಅಂದ್ರೆ ಸೂಕ್ಷ್ಮ ಜೀವಿಗಳ ಸಹಕಾರವೂ ಸಹ ನಮಗೆ ಬೇಕಾಗುತ್ತೆ. ಅವು ಕೋಪ ಮಾಡಿಕೊಂಡ್ರೆ ನಮಗೆ ಮಧುಮೇಹ, ಡಯಾಬಿಟಿಸ್ ಬರಬಹುದು. ಹಾಗೆ ಲಿವರ್ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಈ ಸೂಕ್ಷ್ಮ ಜೀವಿಗಳು ಬೇಕು. ಒಬ್ಬರ ದೇಹದಲ್ಲಿ ಎಷ್ಟು ಕೊಬ್ಬು ಸಂಗ್ರಹ ಆಗಬೇಕು ಅಂತ ನಿರ್ಧಾರ ಮಾಡೋದು ಈ ಸೂಕ್ಷ್ಮ ಜೀವಿಗಳು. ಹಾಗೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿ ಇರೋದಕ್ಕೆ ಸೂಕ್ಷ್ಮ ಜೀವಿಗಳು ಬೇಕು. ಬೆಳಗಿನ ಹೊತ್ತಲ್ಲಿ ಸೂರ್ಯನ ಬೆಳಕು ಏನು ನಮ್ಮ ಚರ್ಮದ ಮೇಲೆ ಬಿದ್ದು ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ. ಆ ಉತ್ಪಾದನೆ ಆಗೋದಕ್ಕೂ ಸಹ ಈ ಸೂಕ್ಷ್ಮ ಜೀವಿಗಳು ಸಹಾಯ ಮಾಡುತ್ತವೆ. ಹಾಗೆಯೇ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವಂತ ಲಕ್ಷಾಂತರ ವಿಷವಸ್ತುಗಳು ಏನಿದೆ ಆ ವಿಷವಸ್ತುಗಳನ್ನ ಸಕಾಲದಲ್ಲಿ ಗುರುತಿಸಿ ಅವುಗಳನ್ನ ನಿರ್ವೀರ್ಯವನ್ನಾಗಿ ಮಾಡಿ ವಿಷ ಲಕ್ಷಣವನ್ನ ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ದೇಹವನ್ನ ಕಾಪಾಡ್ತಾ ಇರ್ತಕ್ಕಂಥ ಒಂದು ರಕ್ಷಣಾ ವ್ಯೂಹ ಈ ಸೂಕ್ಷ್ಮ ಜೀವಿಗಳು. ಹಾಗೆಯೇ ನಮ್ಮ ಇಮ್ಯುನಿಟಿ, ಕೊರೋನಾ ಬರೋದು ಯಾರಿಗಪ್ಪ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರೋರಿಗೆ, ರೋಗ ರಕ್ಷಣಾ ಶಕ್ತಿ ಇಲ್ಲದೆ ಇರೋರಿಗೆ ಅಂತ ನಾವೆಲ್ಲ ಕೇಳಿದ್ದೇವಲ್ಲ. ಅಂತಹ ರೋಗ ರಕ್ಷಣಾ ಶಕ್ತಿಯನ್ನ ಬಲವರ್ಧಿಸುವುದು ಸಹ ಇದೇ ಸೂಕ್ಷ್ಮ ಜೀವಿಗಳು. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮನಸ್ಸು ಕೆಲಸ ಹೇಗೆ ಮಾಡುತ್ತೆ, ನಮ್ಮ ಮನಸ್ಸು ಹೇಗೆ ವಿಚಾರ ಮಾಡುತ್ತೆ, ಹೇಗೆ ನಡ್ಕೋತೇವೆ, ಮಾನಸಿಕ ಕಾಯಿಲೆಗಳು ಯಾಕೆ ಬರುತ್ತವೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮಾನಸಿಕ ಕಾಯಿಲೆ ಬರುತ್ತಲ್ಲ, ಇದಕ್ಕೆ ಕಾರಣ ಏನು, ಇವೆಲ್ಲವನ್ನು ದೇಹವನ್ನು ಮಾತ್ರವಲ್ಲ ಮನಸ್ಸನ್ನೂ ನಿಯಂತ್ರಿಸುವ ಶಕ್ತಿ ಈ ಸೂಕ್ಷ್ಮ ಜೀವಿಗಳಿಗೆ ಉಂಟು. ಹಾಗಾಗಿ ಇವುಗಳ ಜೊತೆ ಹೊಂದಿಕೊಂಡು ನಾವು ಹೋಗಲಿಲ್ಲ ಅಂದ್ರೆ ಇವು ನಮ್ಮ ವಿರುದ್ಧ ತಿರುಗಿ ಬಿದ್ದು ಎಲ್ಲ ರೀತಿಯ ಕಾಯಿಲೆಗಳನ್ನ ನಮಗೆ ಉಂಟು ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಾವು ಸೂಕ್ಷ್ಮ ಜೀವಿಗಳ ಜೊತೆ ಹೊಂದಿಕೊಂಡು ಹೋಗಬೇಕು. ನಾವು ಬದುಕಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಸೂಕ್ಷ್ಮ ಜೀವಿಗಳು. ನಾವು ಆರೋಗ್ಯವಾಗಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಸೂಕ್ಷ್ಮ ಜೀವಿಗಳು. ಇಲ್ಲ ನನಗೆ ಬೊಜ್ಜು ಬಂದಿದೆ, ಡಯಾಬಿಟಿಸ್ ಬಂದಿದೆ, ಮತ್ತೊಂದು ಕಾಯಿಲೆ ಬಂದಿದೆ ಅಂದ್ರೆ ಅದರ ಹಿಂದೆ ಸೂಕ್ಷ್ಮ ಜೀವಿಗಳ ಕೈವಾಡ ಇರುತ್ತೆ. ನಮ್ಮ ವಿಚಾರಗಳು ದೇಶಕ್ಕೆ ಒಳ್ಳೆಯದು ಮಾಡಬೇಕಾ ಕೆಟ್ಟದ್ದು ಮಾಡಬೇಕಾ, ಹಣವನ್ನು ಉಳಿಸಿ ಸಂಸಾರವನ್ನು ಉದ್ಧಾರ ಮಾಡಬೇಕಾ ಅಥವಾ ಜೂಜಾಡ್ಕೊಂಡು ಆರಾಮಾಗಿರೋಲ್ವಾ, ಈ ವಿಚಾರಗಳನ್ನ ನಿಯಂತ್ರಿಸೋದು ಈ ಸೂಕ್ಷ್ಮ ಜೀವಿಗಳನ್ನೇ. ನಮ್ಮ ನಡವಳಿಕೆ, ನಮ್ಮ ಸಂಸ್ಥೆಗೆ ಪೂರಕವಾಗುವಂಥ ಕೆಲಸಗಳಲ್ಲಿ ನಾವು ತೊಡಗಿಕೊಂಡಿದ್ದೇವ. ನಾನು ಇರೋವರೆಗೂ ಈ ಸಂಸ್ಥೆ ನನ್ನದು, ನನ್ನ ಮನೆ, ನಾನೂ ಸಹ ಈ ಮನೆಯ ಯಜಮಾನ. ಈ ಸಂಸ್ಥೆ ಸಂಪೂರ್ಣವಾಗಿ ನಡೆಯುವುದಕ್ಕೆ, ಸಮಗ್ರವಾಗಿ ನಡೆಯುವುದಕ್ಕೆ, ಸರ್ವತೋಮುಖ ಪ್ರಗತಿಯನ್ನ ಕಾಣುವುದಕ್ಕೆ ಈ ಸಂಸ್ಥೆ ಪ್ರಗತಿಯಾದರೆ ನಮ್ಮ ನಾಡು ಪ್ರಗತಿಯಾಗುತ್ತೆ, ನಮ್ಮ ನಾಡು ಪ್ರಗತಿಯಾದರೆ ನಮ್ಮ ದೇಶ ಪ್ರಗತಿಯಾಗುತ್ತೆ. ಇವೆಲ್ಲಕ್ಕೂ ನಾನೂ ಸಹ ಕಾರಣವಾಗಿದ್ದೇನೆ. ಪ್ರಾಮಾಣಿಕವಾಗಿ ದುಡಿಬೇಕು. ನಾನು ಕೇವಲ 8 ಗಂಟೆಗಳ ದುಡಿಮೆಗಾಗಿ ಬಂದಿಲ್ಲ.
ನನ್ನಲ್ಲಿ ಇರ್ತಕ್ಕಂಥ ಒಂದು ಕಲೆಯನ್ನ, ಒಂದು ಜಾಣ್ಮೆಯನ್ನ, ಒಂದು ತಾಳ್ಮೆಯನ್ನ, ಒಂದು ಪ್ರತಿಭೆಯನ್ನ ಬಳಸಿಕೊಂಡು ಈ ಸಂಸ್ಥೆ ಮುಂದೆ ಬರೋದ್ರ ಮೂಲಕ ನಾನು ನನ್ನ ಕುಟುಂಬ ಮುಂದೆ ಬರೋದ್ರ ಜೊತೆಗೆ ಈ ದೇಶವನ್ನು ಮುಂದುವರಿಸುವ ಮಹತ್ತರವಾದ ಕೆಲಸವನ್ನ, ಒಂದು ಯಜ್ಞವನ್ನ ನಾನು ನಡೆಸ್ತಾ ಇದ್ದೇನೆ ಅನ್ನೋ ಅಭಿಮಾನವನ್ನ ರೂಢಿಸಿಕೊಂಡು ಅದನ್ನ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮನೋಭಾವ ಇದೆಯಲ್ಲ, ಆ ಮನೋಭಾವ ಬರುವುದಕ್ಕೂ ಸಹ ಈ ಸೂಕ್ಷ್ಮಜೀವಿಗಳು ಕಾರಣವಾಗುತ್ತವೆ. ನಮ್ಮ ಮಿದುಳನ್ನೇ ನಿಯಂತ್ರಿಸಬಲ್ಲ ಸೂಪರ್ ಮಿದುಳು ಈ ಹೊಟ್ಟೆಯೊಳಗೆ ದೊಡ್ಡ ಕರುಳಲ್ಲಿ ಇರ್ತಕ್ಕಂಥ ಸೂಕ್ಷ್ಮಜೀವಿಗಳು. ಹಾಗಾಗಿ ನಮ್ಮ ದೊಡ್ಡ ಕರುಳಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ವಿಜ್ಞಾನಿಗಳು ಸೂಪರ್ ಬ್ರೈನ್ ಅಂತ ಕರೀತಾರೆ. ಈ ಸೂಪರ್ ಬ್ರೈನ್ ಹೇಳುವ ಹಾಗೆ ಕೇಳಿದ್ರೆ ನಾವು ಬುದ್ಧಿವಂತರಾಗ್ತೇವೆ, ಇಲ್ಲ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತೇವೆ. ಸೂಕ್ಷ್ಮ ಜೀವಿಗಳು ತಮಗೇನಾಗಬೇಕು ಅನ್ನೋದನ್ನ ಹ್ಯಾಕ್ ತಿಳಿಸುತ್ತೆ? ವಿಶೇಷವಾದ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ, ರಕ್ತದಲ್ಲಿ ಬೆರೆಸುತ್ತೆ. ಆ ರಾಸಾಯನಿಕ ವಸ್ತುಗಳು ರಕ್ತದ ಮೂಲಕ ಮಿದುಳನ್ನು ತಲುಪುತ್ತೆ. ಕ್ಯಾಮ್ರಾ ಕಣ್ ತಪ್ಪಿಸ್ಕೊಂಡು ಈ ರೀತಿ ಸೂಕ್ಷ್ಮ ಜೀವಿಗಳ ಅಭಿಪ್ರಾಯ, ನಿನ್ನ ವರ್ತನೆ ಹೀಗೆ ಬದಲಾಗಲಿ, ಹೀಗೆ ಆಜ್ಞೆಯನ್ನ ಕೊಡುತ್ತೆ ಸೂಕ್ಷ್ಮ ಜೀವಿಗಳು. ಹಾಗೇನೆ ಮಿದುಳು ಸಹ ಸೂಕ್ಷ್ಮ ಜೀವಿಗಳು ಹೇಗೆ ಹೇಳುತ್ತೋ ಹಾಗೆ ಕೆಲವು ಮಾಹಿತಿಯನ್ನ ದೇಹದ ಭಾಗಗಳಿಗೆ ಕಳಿಸುತ್ತೆ. ಹಾಗಾಗಿ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಈ ಸೂಕ್ಷ್ಮ ಜೀವಿಗಳು, ಮನುಷ್ಯನ ಮಿದುಳು, ಇವುಗಳ ನಡುವೆ ಮಾತುಕತೆ ನಡೀತಾನೇ ಇರುತ್ತೆ. ಹಾಗಾಗಿ ಒಂದು ದಿನ ಸೂಕ್ಷ್ಮ ಜೀವಿಗಳು ಹೇಳಿದ ಹಾಗೆ ಕೇಳಿದ್ವಪ್ಪ ನಾವು ಅಂತ ಖುಷಿ ಪಟ್ಕೊಂಡು ಸುಮ್ಮನಿರಕ್ಕಾಗಲ್ಲ. ಪ್ರತಿದಿನ, ಪ್ರತಿ ಕ್ಷಣ ಅವು ಹೇಳಿದ ಹಾಗೆ ಕೇಳಲೇಬೇಕು, ಅವುಗಳ ಜೊತೆ ಹೊಂದಿಕೊಂಡು ಹೋಗಲೇಬೇಕು. ನಾವು ಬೇರೆ ದಾರಿ ನಮಗೆ ಇಲ್ಲವೇ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ಸೂಕ್ಷ್ಮ ಜೀವಿಗಳ ಜೊತೆ ನಾವಿವತ್ತು ಹೊಂದಿಕೊಂಡು ಹೋಗಬೇಕು ಅನ್ನೋ ಸತ್ಯವನ್ನ ತಿಳ್ಕೊಂಡಿದ್ದೇವಲ್ವಾ, ಅದಕ್ಕೇನ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ನಾವು ಪಡ್ಕೋಬೇಕು. ಮೊದಲಿಗೆ ನಮ್ಮ ಒತ್ತಡಗಳನ್ನ, ಟೆನ್ಷನ್ಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋಣ. ಎರಡನೇದು ಸ್ವಯಂ ಚಿಕಿತ್ಸೆ ಬಿಟ್ಟು ಬಿಡೋಣ. ಸೆಲ್ಫ್ ಮೆಡಿಕೇಶನ್ ಮಾಡಬಾರದು. ಅದರಲ್ಲೂ ಆಂಟಿಬಯೋಟಿಕ್ಸ್ಗಳನ್ನ ತಗೋಬಾರದು. ಯಾಕೆ ತಗೋಬಾರದು ಅಂದ್ರೆ, ಆಂಟಿಬಯೋಟಿಕ್ಸ್ ರೋಗಜನಕ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋದ್ರ ಜೊತೆಗೆ ನಮಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇರೋ ಉಪಯುಕ್ತ ಬ್ಯಾಕ್ಟೀರಿಯಾಗಳೇನಿದೆ ಅವುಗಳನ್ನು ಕೊಂದು ಹಾಕುತ್ತೇವೆ. ಅಂದ್ರೆ ನಮ್ಮ ದೇಹದ ಒಂದು ಭಾಗ ಆಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಮೇಲೆ ನಾವು ಪ್ರತಿಜೈವಿಕ ಎನ್ನುವ ಒಂದು ಬಾಂಬನ್ನ ಹಾಕಿ ಅವುಗಳನ್ನು ನಾಶಪಡಿಸ್ತಾ ಇದ್ದೇವೆ, ತಪ್ಪು ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಇಷ್ಟ ಬಂದ ಹಾಗೆ ಈ ಪ್ರತಿಜೈವಿಕ ಔಷಧಗಳನ್ನು ಸೇವಿಸಬಾರದು. ಅದೇ ಡಾಕ್ಟರ್ ಬರ್ಕೊಡ್ತಾರಲ್ಲ ಸರ್, ಅವಾಗ ತಗೋತೀವಲ್ವಾ, ಅವಾಗ ಬ್ಯಾಕ್ಟೀರಿಯಾ ತೊಂದರೆ ಆಗಲ್ವಾ ಅಂತ ಕೇಳಿದರೆ ಖಂಡಿತ ಆಗುತ್ತೆ. ಆದರೆ ಬಹಳಷ್ಟು ವೈದ್ಯರು ಮಾಡುವ ತಪ್ಪು ಕೆಲಸ ಅಂದ್ರೆ, ಆಂಟಿಬಯೋಟಿಕ್ ತಗೊಂಡ್ಮೇಲೆ ಏನು ಬ್ಯಾಕ್ಟೀರಿಯಾಗಳು ನಾಶ ಆಗಿವೆ ಅವುಗಳನ್ನು ಪುನಃ ಸ್ಥಾಪಿಸಬೇಕು. ಅದಕ್ಕೇನ್ ಮಾಡಬೇಕು ಅಂದ್ರೆ, ಪ್ರತಿದಿನ ಅರ್ಧ ಲೀಟರ್ ಗಟ್ಟಿ ಮೊಸರನ್ನ ಕನಿಷ್ಠ 1 ತಿಂಗಳವರೆಗೆ ನೀವು ಸೇವಿಸಬೇಕು. ಹಾಗೆ ಸೇವಿಸಿದ್ರೆ ಆ ಮೊಸರಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಈಗಾಗಲೇ ಪಟ್ಟಿ ಕೊಟ್ಟೆ, ತಾಯಿ ಹಾಲಲ್ಲಿ ಏನೇನಿದೆ ಅಂತ. ಹಸುವಿನಲ್ಲೂ ಆ ಸೂಕ್ಷ್ಮ ಜೀವಿಗಳು ಇರುತ್ತವೆ. ಅದರಿಂದ ತಯಾರಾದಂಥ ಮೊಸರು ಏನ್ ಮಾಡುತ್ತೆ, ಈ ಆಂಟಿಬಯೋಟಿಕ್ ಕೊಂದು ಹಾಕಿದಂಥ ಉಪಯುಕ್ತ ಬ್ಯಾಕ್ಟೀರಿಯಾಗಳೇನಿದೆ ಅವುಗಳನ್ನ ಪುನಃ ಸ್ಥಾಪಿಸುತ್ತವೆ. ಮೊಸರು ಯಾವ ಡಾಕ್ಟರ್ ಹೇಳ್ಕೊಡ್ತಾರೆ ನಿಮಗೆ? ಪ್ರತಿದಿನ ಅರ್ಧ ಲೀಟರ್ ಗಟ್ಟಿ ಮೊಸರನ್ನ 1 ತಿಂಗಳವರೆಗಾದ್ರೂ ಮಿನಿಮಮ್ ಕನಿಷ್ಠ ಅವಧಿ ತಗೊಂಡ್ರೆ ಅಲ್ಲೇನು ದಾಳಿಯಾಗಿ ನಾಶವಾಗಿದೆ ಸೂಕ್ಷ್ಮ ಜೀವಿಗಳು, ಅವೆಲ್ಲ ಬದುಕೊಳ್ಳುತ್ತವಪ್ಪ. ಯಾರು ಹೇಳ್ಕೊಡೋದು ಈ ಮಾತು? ಉದ್ಯಮಿಗಳು ಏನ್ ಮಾಡಿದ್ದಾರೆ, ಸೋಮಾರಿಗಳು ಜನ ಮೊಸರನ್ನ ಕುಡಿಯಿರಿ ಅಂದ್ರೆ ನೆಗಡಿ ಆಗುತ್ತೆ, ಶೀತ ಆಗುತ್ತೆ ಅಂತ ಕಥೆ ಹೇಳಿ ಕುಡಿಯೋದಿಲ್ಲ. ಗುಳಿಗೆಗಳನ್ನ ಮಾಡ್ತಾರೆ. ಬೆಸಿಲ್ಯಾಕ್ ಬರ್ಕೊಡ್ತಾರೆ ಗುಳಿಗೆ, ನ್ಯೂಟ್ರಲಿನ್ ಬಿ ಬರ್ಕೊಡ್ತಾರೆ.
ಆ ನ್ಯೂಟ್ರಲಿನ್ ಬಿನಲ್ಲಿ ಈ ಸೂಕ್ಷ್ಮ ಜೀವಿಗಳು ಸಾಂದ್ರವಾಗಿ ಅಡಕವಾಗಿ ಇರುತ್ತೆ. ಅವುಗಳನ್ನು ನುಂಗ್ತೇವೆ. ಒಂದು ಸಲ ಆಂಟಿಬಯೋಟಿಕ್ ತಗೊಂಡ್ರೆ ನ್ಯೂಟ್ರಲಿನ್ ಬಿ ಕ್ಯಾಪ್ಸೂಲ್ನ ಬೆಳಿಗ್ಗೆ ಒಂದು ಸಂಜೆ ಒಂದು ಹಾಗೆ ಕನಿಷ್ಠ 1 ತಿಂಗಳು ತಗೋಬೇಕು. ನೀವು ಎಷ್ಟು ಜನ ತಗೊಂಡಿದ್ದೀರಿ ಆಂಟಿಬಯೋಟಿಕ್ ತಗೊಂಡ್ಮೇಲೆ 1 ತಿಂಗಳವರೆಗೂ ಈ ಒಂದು ನ್ಯೂಟ್ರಲಿನ್ ಬಿ ಅಲ್ಲಿ ತಗೊಳ್ಳಿಲ್ವಾ ನೀವು? ಯಾರು ಹೇಳಿಲ್ವಾ ನೀವು? ಇದೇನು ಗಾಳಿ ಮಾಡಿದ್ದೀರಿ ಬ್ಯಾಕ್ಟೀರಿಯಾಗಳ ಮೇಲೆ, ಅವುಗಳನ್ನು ನಾಶ ಮಾಡಿದ್ದೀರಲ್ಲ, ಅವುಗಳಿಗೆ ಕೋಪ ಬಂದಿದೆಯಲ್ಲ, ಆ ಕೋಪವನ್ನು ಎದುರಿಸಿ. ಮೊದಲು ಏನ್ ಮಾಡುತ್ತೆ? ಬೊಜ್ಜು ಬರೋ ಹಾಗೆ ಮಾಡುತ್ತದೆ. ಬೊಜ್ಜು ಬಂತು ಅಂದ್ರೆ ಅದು ರೋಗಗಳ ರಾಜ. ಬೊಜ್ಜು ಬಂತು ಅಂದ್ರೆ ರಕ್ತದ ಏರೊತ್ತಡ, ಮಧುಮೇಹ, ಕ್ಯಾನ್ಸರ್, ಮೊಂಡಿ ಸವಿಯೋದು, ಕಲ್ಲುಗಳು ಬೆಳೆಯೋದು, ಎಲ್ಲ ಕಾಯಿಲೆಗಳು ಒಂದೊಂದಾಗಿ ಬರಲಿಕ್ಕೆ ಶುರುವಾಗುತ್ತೆ. ಇದ್ರ ಜೊತೆಗೆ ಡೆಪ್ರೆಷನ್, ಖಿನ್ನತೆ, ಇಲ್ಲ ಆಂಗ್ಸೈಟಿ. ಯಾವ ಕಾಯಿಲೆ ಬೇಕು ನಿಮಗೆ? ಎಲ್ಲ ಕಾಯಿಲೆಗಳು ಬರೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನಮ್ಮ ಅಜ್ಞಾನ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಹಾಗಾಗಿ ಸೆಲ್ಫ್ ಮೆಡಿಕೇಶನ್ ಮಾಡಬೇಕು. ಆಂಟಿಬಯೋಟಿಕ್ ತಗೊಳ್ಳೇಬೇಕಾದಂತಹ ಸ್ಥಿತಿ ಬಂತು ಅಂದ್ರೆ ಮೊಸರನ್ನು ಅಥವಾ ನ್ಯೂಟ್ರಲಿನ್ ಬಿ ಅನ್ನು ನೀವು ವೈದ್ಯರು ಹೇಳುವವರೆಗೆ ತಗೊಳ್ಳೇಬೇಕು. ತಗೊಂಡ್ರೆ ನಿಮಗೊಳ್ಳೆಯದು, ಬೇರೆಯವರಿಗಲ್ಲ. ಈ ಒಂದು ವಿಚಾರವನ್ನ ಯಾವ ಕಾಲಕ್ಕೂ ನಾವು ಮರೀದೇ ಇರೋಣ. ಜಂಕ್ ಆಹಾರ ಪದಾರ್ಥ ಬಿಟ್ಟು ಬಿಡೋಣ. 100ಕ್ಕೆ 100ರಷ್ಟು ಜಂಕ್ ಆಹಾರ ಬಿಟ್ಟು ಬಿಡೋಣ. ಮೇಕಪ್ ಮೆಟೀರಿಯಲ್ಸ್, ಸ್ನೋ ಪೌಡರ್, ಸೆಂಟು ಇವೆಲ್ಲ ಹಾಕೋತೇವಲ್ಲ, ಆರೋಗ್ಯಕ್ಕೆ ಬೇಕಾಗಿಲ್ಲ. ಇದು ದೇಹ ಆರೋಗ್ಯವಾಗಿರೋದಕ್ಕೆ ಇದು ಯಾವುದೂ ಬೇಡ. ಆದರೆ ಹೆಣ್ಮಕ್ಳು ಗಲಾಟೆ ಮಾಡ್ತಾರೆ. ನಾವು ಇಷ್ಟೆಲ್ಲ ದುಡಿತೀವಲ್ಲ ಸರ್, ಒಳ್ಳೆ ಬಟ್ಟೆ ಹಾಕೊಂಡ್ರೆ ನಿಮ್ಮೇನು ಹೊಟ್ಟೆ ಉದಿನ? ತಮ್ಮಲ್ಲಿ ಪ್ರಾರ್ಥನೆ ಅಷ್ಟೇ, ಹಿತ ಮಿತವಾಗಿರಲಿ ಮೇಕಪ್ಪು, ಈಜಿ ಮೀರೋದು ಬೇಡ. ಅದೊಂದು ಪ್ರಾರ್ಥನೆಯನ್ನ ತಮ್ಮ ಮುಂದೆ ಇಡ್ತಾ ದೇಹದ ಸ್ವಚ್ಛತೆಗೆ ಗಮನ ಕೊಡಿ. ದೇಹದ ಸ್ವಚ್ಛತೆಗೆ ಗಮನ ಕೊಡಲಿಲ್ಲ ಅಂದ್ರೆ ಮತ್ತೆ ಅನೇಕ ಕಾಯಿಲೆಗಳು ಬರುತ್ತವೆ. ಅನೇಕ ಬ್ಯಾಕ್ಟೀರಿಯಾಗಳು, ಮುಖ್ಯವಾಗಿ ರೋಗಜನಕ ಬ್ಯಾಕ್ಟೀರಿಯಾಗಳು ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ದೇಹದ ಸ್ವಚ್ಛತೆಗೆ ಗಮನ ಕೊಡಿ. ಇವುಗಳ ಜೊತೆಗೆ ಪ್ರೀಬಯೋಟಿಕ್ ಫುಡ್, ಪ್ರೋಬಯೋಟಿಕ್ ಫುಡ್, ಸಿನ್ಬಯೋಟಿಕ್ ಫುಡ್ ಅನ್ನು ಸೇವಿಸಿ ಅಂತ ಹೇಳ್ತಾರೆ. ಏನಿದು ಪ್ರೀಬಯೋಟಿಕ್ ಅಂದ್ರೇನು, ಪ್ರೋಬಯೋಟಿಕ್ ಅಂದ್ರೇನು, ಸಿನ್ಬಯೋಟಿಕ್ ಅಂದ್ರೇನು, ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೂಕ್ಷ್ಮ ಜೀವಿಗಳು ಕೇಳೋದು ಎರಡೇ ಎರಡು ವಿಚಾರದಲ್ಲಿ ನಾವು ಅವುಗಳ ಜೊತೆ ಹೊಂದ್ಕೊಂಡ್ರೆ ಉಳಿದ 100 ವಿಚಾರಗಳಲ್ಲಿ ಅವು ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಸಿದ್ಧವಾಗಿದೆ. ಎರಡೇ ಪ್ರಾರ್ಥನೆ ಅವುಗಳು. ಆ 2 ಬೇಡಿಕೆಗಳನ್ನ ನಾವು ಪೂರೈಸಬೇಕು ಪ್ರತಿದಿನ. ಯಾವುದು ಆ 2 ಬೇಡಿಕೆ? ಸೂಕ್ಷ್ಮ ಜೀವಿಗಳಿಗೆ ಬೇಕಾಗಿರೋ ಆಹಾರ ಪದಾರ್ಥ ಏನಪ್ಪಾ ಅಂದ್ರೆ ನಾರು ಪದಾರ್ಥ. ಇನ್ನೇನು ಕೇಳಲ್ಲ. ಚಿರೋಟಿ ಹಾಲನ್ನು ಕೇಳಲ್ಲ, ಚಿಕನ್ ಬಿರಿಯಾನಿಯನ್ನು ಕೇಳಲ್ಲ. ಅದನ್ನು ತಿನ್ನಲೇಬೇಡಪ್ಪ ಅಂತ ಹೇಳುತ್ತೆ. ಅವುಗಳು ಬೇಕಾಗಿರೋದೇನು? ನಾರು, ಫೈಬರ್. ಯಾಕಂದ್ರೆ ಎಲ್ಲ ಬ್ಯಾಕ್ಟೀರಿಯಾಗಳು ನಾರು ಪದಾರ್ಥವನ್ನ ತಿಂದು ಜೀರ್ಣಿಸಿಕೊಂಡು ವಿಟಮಿನ್ಗಳನ್ನು ಉತ್ಪಾದನೆ ಮಾಡಿ ನಮಗೆ ಕೊಡುತ್ತೆ. ಹಾಗಾಗಿ ಪ್ರತಿದಿನ ನಾರು ಪದಾರ್ಥ ಸೇವಿಸಿ. ಜಂಕ್ ಪದಾರ್ಥದಲ್ಲಿ ನಾರಿರುತ್ತಾ? ಪಿಜ್ಜಾ ತಗೋತೀರಿ, ಏನಾದರೂ ಫೈಬರ್ ಇದೆಯಾ? ಪೂರ್ತಿ ಮೈದಾಯಿಂದ ಮಾಡಿರ್ತಾರೆ. ಸ್ಯಾಚುರೇಟೆಡ್ ಫ್ಯಾಟ್, ವಿಪರೀತ ಉಪ್ಪು, ವಿಪರೀತ ಸಕ್ಕರೆ. ನಾರಿದೆಯಾ? ಇಲ್ಲ. ಬ್ಯಾಕ್ಟೀರಿಯಾಗಳಿಗೆ ಇಷ್ಟ ಇಲ್ಲ. ಯಾರು ಜಂಕ್ ಪದಾರ್ಥವನ್ನ ನಿತ್ಯ ತಿಂತಾ ಇರ್ತಾರೋ ಅವರ ದೇಹದಲ್ಲಿ ಈ ಸೂಕ್ಷ್ಮ ಜೀವಿಗಳ ಪ್ರಮಾಣ ಕಡಿಮೆ ಆಗೋ ಕಾರಣ ಅವು ತಿರುಗಿ ಬೀಳುತ್ತವೆ ನಮ್ಮ ಮೇಲೆ. ಹಾಗಾಗಿ ನಾವು ಆರೋಗ್ಯವಾಗಿರಬೇಕು ಅಂದ್ರೆ ನಮ್ಮ ದೈನಂದಿನ ಪದ್ಧತಿಯಲ್ಲಿ ನಾರು ಪದಾರ್ಥಕ್ಕೆ ಆದ್ಯತೆ ಕೊಡಬೇಕು. ಏನ್ ಮಾಡಬೇಕು? ಡಬಲ್ ಪಾಲಿಶ್ ಅಕ್ಕಿ ಬಳಸಬಾರ್ದು. ಸಿಂಗಲ್ ಪಾಲಿಶ್ ಅಕ್ಕಿ ಅಥವಾ ಕೆಂಪಕ್ಕಿ ಅಂತ ಏನು ಹೇಳ್ತಾರೆ ಅದನ್ನು ಬಳಸಬೇಕು. ಕೆಂಪಕ್ಕಿ ಮೇಲೆ ಆ ಕೆಂಪನೆ ಒಂದು ಹೊಟ್ಟು ಇರುತ್ತೆ, ಅದು ನಮ್ಮ ದೇಹಕ್ಕೆ ಒಳ್ಳೆಯದು. ಜೊತೆಗೆ ಬ್ಯಾಕ್ಟೀರಿಯಾಗಳಿಗೆ ಖುಷಿ. ಕುಚ್ಚಲಕ್ಕಿ ಸರ್ವಶ್ರೇಷ್ಠವಾದ ಅಕ್ಕಿ. ಕುಚ್ಚಲಕ್ಕಿ ಮಾಡಬೇಕಾದ್ರೆ ಆವಿಯನ್ನ ಹಾಯಿಸ್ತಾರೆ. ಆವಿಯನ್ನ ಹಾಯಿಸಿದಾಗ ಅದರ ಮೇಲೆ ಇದ್ದಂಥ ಕೊರೆಯಲ್ಲಿ ಇದ್ದಂಥ ವಿಟಮಿನ್ಗಳು, ಮಿನರಲ್ಗಳು ಎಲ್ಲ ಕಾಳಿನ ಒಳಗೆ ಇಳಿಯುತ್ತವೆ. ಅದಕ್ಕೆ ಕರಾವಳಿ ಜನರು ಬುದ್ಧಿವಂತರು. ಯಾಕೆ
ಯಾಕೆ ಬುದ್ಧಿವಂತರು ಅಂದ್ರೆ ಕುಚ್ಚಲಕ್ಕಿ ತಿಂತಾ ಇದ್ದಾರೆ, ಎರಡನೇದು ಮೀನನ್ನು ತಿಂತಾ ಇದ್ದಾರೆ. ಇವೆರಡೂ ಸಹ ಬಹಳ ಬಹಳ ಒಳ್ಳೆಯ ಆಹಾರ ಪದಾರ್ಥಗಳು. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನಾವು ಈ ಹೊಟ್ಟು ಇರತಕ್ಕಂಥ ಅಕ್ಕಿಯನ್ನ ಬಳಸೋಣ. ಗೋಧಿ ತಂತು ಅಂದ್ರೆ ಒಂದು ಸಲ ಜರಡಿ ಹಿಡಿದು ಬಳಸದೆ ಸಾಕು. ಆದರೆ ಅಂಗಡಿಯಲ್ಲಿ ಸಿಗುವ ಗೋಧಿ ಹಿಟ್ಟಲ್ಲಿ 2 ಸಲ 3 ಸಲ ಜರಡಿ ಹಿಡಿದಿರ್ತಾರೆ, ಹೊಟ್ಟನ್ನು ಹುಡುಕ್ಬೇಕಾಗುತ್ತೆ, ಒಳ್ಳೆಯದಲ್ಲ. ನಮ್ಮ ಬಾಲ್ಯದಲ್ಲಿ ನಾವು ಗೋಧಿಯನ್ನು ಕೊಂಡ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಅದನ್ನ ಮೆಷಿನ್ಗೆ ತಗೊಂಡು ಹೋಗಿ ಹಿಟ್ಟು ಮಾಡಿ ಒಂದ್ಸಲ ಜರಡಿ ಹಿಡಿದು ನಾವು ಚಪಾತಿ ಮಾಡಿ ತಿಂತಾ ಇದ್ವಿ. ಮುದ್ದೆ ಅಂತ ಜರಡಿ ಹಿಡಿಯೋ ಪ್ರಶ್ನೆ ಇಲ್ಲದ ರಾಗಿ ಹಿಟ್ಟನ್ನ ಹಾಗೆ ಬಳಸ್ತಾ ಇದ್ವಿ. ಆದರೆ ಯಾಕೋ ಗೊತ್ತಿಲ್ಲ, ಅಕ್ಕಿಯನ್ನ ಬಿಟ್ಟು ಬೇರೆ ಬಳಸೋದೇ ಇಲ್ಲ ನಾವು. ಅಪರೂಪಕ್ಕೆ ರಾಗಿ ಬಳಸಬಹುದೇನೋ. ಅದರ ಸತ್ಯ ಏನು ಗೊತ್ತಾ? ದೇಹದ ಎಲ್ಲ ರೀತಿಯ ಬೆಳವಣಿಗೆಗೆ ಬೇಕಾಗುವ ಪೋಷಕಾಂಶ ಒಂದು ಧಾನ್ಯದಲ್ಲಿ ಇಲ್ಲ. ಬುದ್ಧಿವಂತಿಕೆ ಏನ್ ಮಾಡಬೇಕು ಅಂದ್ರೆ, ಸೋಮವಾರ ಗೋಧಿ ಚಪಾತಿ ಮಾಡಿದ್ರೆ, ಮಂಗಳವಾರ ರಾಗಿ ರೊಟ್ಟಿ ಮಾಡಿದ್ರೆ, ಬುಧವಾರ ಜೋಳದ ರೊಟ್ಟಿ ಮಾಡಿದ್ರೆ, ಗುರುವಾರ ಸಜ್ಜೆ ರೊಟ್ಟಿ ಮಾಡಿದ್ರೆ, ಶುಕ್ರವಾರ ಸೋಯಾ ರೊಟ್ಟಿ ಮಾಡಿದ್ರೆ, ಶನಿವಾರ ನೀವು ಕಾಳುಗಳ ರೊಟ್ಟಿ ಮಾಡ್ತಂದ್ರೆ, ಭಾನುವಾರ ಅಕ್ಕಿ ರೊಟ್ಟಿ ಮಾಡ್ತಂದ್ರೆ, ಎಲ್ಲ ಪೋಷಕಾಂಶಗಳು ಎಲ್ಲ ಧಾನ್ಯಗಳಲ್ಲಿ ಏನಿದೆ ಅದು ನಮ್ಮ ದೇಹಕ್ಕೆ, ಮುಖ್ಯವಾಗಿ ಮಕ್ಕಳ ದೇಹವನ್ನ ಸೇರುತ್ತೆ. ಆದ್ರೆ ಅಮ್ಮಂದಿಗೆ ಅಷ್ಟೊಂದು ಪುರ್ಸತ್ತಿದೆಯಾ ಬಿಸಿ ಬಿಸಿಯಾಗಿ ರೊಟ್ಟಿಯನ್ನ ಮಾಡಿಕೊಡೋದಕ್ಕೆ? ನೋಡಿ, ನಿಮಗೆ ನಿಮ್ಮ ಮೊಬೈಲು ನಿಮ್ಮ ಟೆಲಿವಿಷನ್ನೇ ಮುಖ್ಯವೋ ಅಥವಾ ಮಕ್ಕಳು ಮತ್ತು ಕುಟುಂಬದ ಆರೋಗ್ಯ ಮುಖ್ಯವೋ ನೋಡಿ. ದಿನಕ್ಕೆ ಒಂದು ರೀತಿಯ ಧಾನ್ಯವನ್ನ ಬಳಸ್ತಾ ಬಂತು ಅಂದ್ರೆ ಆಗ ಬ್ಯಾಕ್ಟೀರಿಯಾಗಳು ಖುಷಿಯಾಗುತ್ತೆ, ನಾವು ಸಹ ಖುಷಿಯಾಗಿರ್ತೀವಿ. ಇಡೀ ಕಾಳುಗಳನ್ನ ದಿನಕ್ಕೆ 1 ಸಲ ಬಳಸಬೇಕಾಗುತ್ತೆ. ಮೊಳಕೆ ಬರಿಸಿದಂತಹ ಕಾಳುಗಳನ್ನ 1 ಹಿಡಿಯಷ್ಟು ಪ್ರತಿದಿನ ಸೇವಿಸೋದು ಬಹಳ ಒಳ್ಳೆಯದು. 5 ರೀತಿಯ ಹಣ್ಣುಗಳನ್ನು ಪ್ರತಿದಿನ ಸೇವಿಸಬೇಕು. 5 ರೀತಿಯ ಹಣ್ಣುಗಳು ಅಂದ್ರೆ 5 ಬಾಳೆಹಣ್ಣಲ್ಲ, 5 ಬೇರೆ ಬೇರೆ ಹಣ್ಣುಗಳು ಆಗಬೇಕು. ಆಯಾ ಋತುವಲ್ಲಿ ದೊರೆಯುವಂತಹ ಹಣ್ಣುಗಳು ಆಗಬೇಕು. ಸ್ಥಳೀಯವಾಗಿ ಸಿಗುವಂತಹ ಹಣ್ಣುಗಳಾಗಬೇಕು. ಎಲ್ಲೋ ಅಮೆರಿಕದಿಂದ ಬಂದಂತ ಪೆರ್ಸಮಾನ್ ಅನ್ನೋ ಮತ್ತು ಆಸ್ಟ್ರೇಲಿಯಾದಿಂದ ಬಂದಂತ ಕೀವಿ ಹಣ್ಣನ್ನು ತಿನ್ನಬೇಕಾಗಿಲ್ಲ. ನಾವು ನಮ್ಮ ಬೋರೆ ಹಣ್ಣು, ಕಾಕೆ ಹಣ್ಣು ಏನು ನಮ್ಮ ಹಳ್ಳಿಗಳಲ್ಲಿ ತಿಳ್ಕೊಂಡ್ಬಂದ್ವಿ, ಅವೇ ಸರ್ವಶ್ರೇಷ್ಠವಾದ ಹಣ್ಣು. 5 ರೀತಿಯ ಹಣ್ಣು ಮಗುವಿನ ಹೊಟ್ಟೆ ಸೇರಬೇಕು. 5 ರೀತಿಯ ಹಣ್ಣು ಅಂದ್ರೆ ಒಂದು ಹಣ್ಣನ್ನ, ಒಂದು ಸೇಬನ್ನ ತಂದು 4 ಹೋಳು ಮಾಡಿ ಒಂದೊಂದು ಹೋಳು ತಿಂದರೂ ಸಾಕು, ಮಗುವಿನ ದೇಹ, ಮನಸ್ಸು, ಬುದ್ಧಿ ಸಶಕ್ತವಾಗಿ ಬೆಳೆಯುತ್ತೆ. ತಿನ್ನಲಿಲ್ಲ ಅಂದ್ರೆ ನಷ್ಟ ನಮಗೆ. ಬ್ಯಾಕ್ಟೀರಿಯಾಗಳ ಜೊತೆ ಜಗಳವನ್ನ ಕಟ್ಕೋಬೇಕಾಗುತ್ತೆ. ಹಾಗೆಯೇ ದಿನಕ್ಕೆ 3 ರೀತಿಯ ತರಕಾರಿ ಸೇವಿಸಬೇಕು. ಅದರಲ್ಲಿ ಸೊಪ್ಪು ಕಡ್ಡಾಯ. ಯಾಕಂದ್ರೆ ನಾರಿನಾಂಶ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರೋದು ಸೊಪ್ಪಲ್ಲಿ. ಆ ಸೊಪ್ಪನ್ನ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಬಳಸಬೇಕು. ಅದರಲ್ಲಿ ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಬಳಸಬೇಕು. ಮನೆಯಲ್ಲಿ ಶಾಲೆಗೆ ಹೋಗುವ ಹೆಣ್ಣು ಮಗು ಇತ್ತು ಅಂದ್ರೆ ಆ ಹೆಣ್ಣು ಮಗುವಿಗೆ ಸೊಪ್ಪನ್ನು ಕೊಡಿ. ಯಾಕೆ ಅಂತ ಕೇಳಬಹುದು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ 51% ಮಹಿಳೆಯರು ಮತ್ತು ಮಕ್ಕಳಿಗೆ ಅನೀಮಿಯಾ, ರಕ್ತ ಕೊರತೆ ಕಾಡ್ತಾ ಇದೆ. ಅನೀಮಿಯಾ ಅಂದ್ರೆ ಹಿಮೋಗ್ಲಾಬಿನ್ ಕಡಿಮೆ. ಹಿಮೋಗ್ಲಾಬಿನ್ ಕಡಿಮೆ ಅಂದ್ರೆ ದೇಹಕ್ಕೆ ಪೂರೈಕವಾಗುವ ಆಕ್ಸಿಜನ್ ಪ್ರಮಾಣ ಕಡಿಮೆ. ನಿಮ್ಮ ಮಿದುಳು ಸರಿಯಾಗಿ ಕೆಲಸ ಮಾಡೋಲ್ಲ. ಮಕ್ಕಳು ಕಷ್ಟಪಟ್ಟು ಓದ್ತಾರೆ, ಯಾಕೆ ನೆನಪಲ್ಲಿ ಉಳಿಯೋಲ್ಲ ಅಂದ್ರೆ ಹಿಮೋಗ್ಲಾಬಿನ್ ಕಡಿಮೆ. ಆ ಹಿಮೋಗ್ಲಾಬಿನ್ ಉತ್ತಮವಾಗಬೇಕಾದ್ರೆ ಸಂಜೆ ಹೊತ್ತು ಪಾನಿಪುರಿ ತಿನ್ನಿಸೋ ಬದಲು ನೀವು ಸೊಪ್ಪಿಂದ ರುಚಿಯಾಗಿರ್ತಕ್ಕಂಥ ಪದಾರ್ಥ ನೀವು ಮಾಡಿ. ಸ್ವಲ್ಪ ಸೋಮಾರಿತನ ಕಟ್ಟಿಟ್ಟು ಒಂದು ಧಾರಾವಾಹಿಯನ್ನು ಪಕ್ಕಕ್ಕಿಟ್ಟು ನೀವು ಸೊಪ್ಪನ್ನು ಬೆಳೆಸಿ ಒಂದು ಸೊಗಸಾದ ಪಲ್ಯವನ್ನು ಉತ್ತಮವನ್ನು ಮಾಡಿ ಮಕ್ಕಳಿಗೆ ಬೆಳೆಸಿದ್ರೆ ಆ ಮಕ್ಕಳು ಖುಷಿ ಪಡುತ್ತವೆ. ಅವು ಬುದ್ಧಿವಂತ ಮಕ್ಕಳು ಆಗುತ್ತವೆ. ಹಾಗೆಯೇ ಬಣ್ಣದ ತರಕಾರಿ, ವಿಟಮಿನ್ ಎ ಮತ್ತು ಸಿ ಅಧಿಕವಾಗಿರ್ತಕ್ಕಂಥ ಬಣ್ಣದ ತರಕಾರಿ, ಹಾಗೆಯೇ ಭೂಮಿಯ ಒಳಗೆ ಬಿರ್ತಕ್ಕಂಥ ಗಡ್ಡೆಗಳು ಏನಿವೆ ಅವುಗಳನ್ನು ನೀವು ಪ್ರತಿನಿತ್ಯ ಕೊಡ್ತಾ ಬರಬೇಕು. ಇದು ಮುಖ್ಯವಾದದ್ದು. ಹಾಗೆಯೇ ಡ್ರೈ ಫ್ರೂಟ್ಸ್ ಅಂತ ನಾವೇನು ಕರೀತೇವೆ ಧಾರಾಳವಾಗಿ ಕೊಡಿ. ನನ್ನ ಬಾಲ್ಯದಲ್ಲಿ ನನ್ನ ಮನೆಗೆ ಬರ್ತಾ ಇದ್ದಂತಹ ಹಿರಿಯರು ತರ್ತಾ ಇದ್ದದ್ದು ಏನಪ್ಪಾ ಅಂತ ಹೇಳ್ತಂದ್ರೆ 2, ಒಂದು ಕಲ್ಸಕ್ಕರೆ, ಇನ್ನೊಂದು ಒಣ ತುತ್ತಿ. ಇವೆರಡನ್ನ ತಂದು ಮಕ್ಕಳಿಗೆ ಕೊಡೋರು ಚಾಕ್ಲೇಟು ಬಿಸ್ಕತ್ಗಳ ಮುಖವನ್ನೇ ಕಂಡವರಲ್ಲ. ಆದರೆ ಇವತ್ತೇನಾಗಿದೆ, ಅದನ್ನ ತಗೊಂಡು ಹೋಗಿ ಕೊಡಬೇಕು ಅನ್ನೋ ಪರಿಕಲ್ಪನೆಯೇ ನಮಗಿಲ್ಲ. ಚಾಕ್ಲೇಟು ಬಿಸ್ಕತ್ ಇಲ್ಲಾಂದ್ರೆ ಐಸ್ ಕ್ರೀಮ್ ಕರ್ಕೊಂಡೋಗಿ ಕೊಡಿಸು ಅಂಗಡಿಗೆ, ಪಾರ್ಲರ್ಗೆ ಹೋಗಿ ಈ ಒಂದೇ ಕೆಲಸ ಮಾಡ್ತಾ ಇದ್ದೇವೆ. ಅದರ ಬದಲು ಡ್ರೈ ಫ್ರೂಟ್ಸ್ಗಳನ್ನ, ಅಲ್ಲ ನಾಲ್ಗೆ ರುಚಿ ನನಗೂ ಇಷ್ಟ ಐಸ್ ಕ್ರೀಮ್ ನಾನು ತಿಂತೀನಿ, ಆದರೆ ದಿನನಿತ್ಯ ಅಲ್ಲ.
ಈ ಡ್ರೈ ಫ್ರೂಟ್ಸ್ಗಳನ್ನ ದಿನನಿತ್ಯ ಬೆಳಿಗ್ಗೆ ಸಂಜೆ ಖಾಲಿ ಹೊಟ್ಟೆ ತಿನ್ಬೇಡಿ. ಊಟ ಮಾಡಿಬಿಟ್ಟು ದಯವಿಟ್ಟು ಈ ಡ್ರೈ ಫ್ರೂಟ್ಸ್ ತಿನ್ಬೇಡಿ. ಡ್ರೈ ಫ್ರೂಟ್ಸ್ನ ಏನಿದ್ರು ಖಾಲಿ ಹೊಟ್ಟೆನಲ್ಲೇ ತಿನ್ನಬೇಕು. ಇದರಲ್ಲಿ ತುಂಬಾ ನಾರಿನ ಪದಾರ್ಥ ಇರುತ್ತೆ. ಬ್ಯಾಕ್ಟೀರಿಯಾಗಳು ಇಷ್ಟಪಡುವಂತ ನಾರು ಇರೋ ಕಾರಣ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಇದಿಷ್ಟು ನಾನು ಹೇಳಿದ್ದು ಪ್ರಿಬಯೋಟಿಕ್ ಫುಡ್ ಬಗ್ಗೆ. ಇನ್ನೊಂದು ಪ್ರೋಬಯೋಟಿಕ್ ಫುಡ್ ಅಂತ ನಾನು ಹೇಳಿದೆ. ಏನು ಹಾಗಂದ್ರೆ, ಪ್ರತಿದಿನ ನಾವು ಮಲ ವಿಸರ್ಜನೆ ಮಾಡ್ತೇವೆ. ಆ ಮಲ ವಿಸರ್ಜನೆ ಮಾಡುವಾಗ ಮಲದ ಜೊತೆ ಕೋಟಿ 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 ಸೂಕ್ಷ್ಮಜೀವಿಗಳು ಆಚೆ ಹೋಗ್ಬಿಡುತ್ತವೆ. ಅವುಗಳ ಸಂಖ್ಯೆ ಕಡಿಮೆಯಾಗೋಯ್ತು. ಆಗ ಅವ್ರು ಜಗಳ ಮಾಡುತ್ತವೆ, ನಮ್ಮ ಸಂಖ್ಯೆ ಕಮ್ಮಿ ಆಗೋಯ್ತಲ್ಲಪ್ಪ, ಹೇಗಾದ್ರೂ ಮಾಡಿ ನಮ್ಮ ಸಂಖ್ಯೆಯನ್ನು ಹೆಚ್ಚಿಸಬೇಕು, ನೀನು ಹೆಚ್ಚಿಸು ಅಂತ ಪ್ರಾರ್ಥನೆ ಮಾಡುತ್ತೋ. ಅದಕ್ಕೆ ಮಾಡಬೇಕಾದದ್ದು ನಾವು ಪ್ರೋಬಯೋಟಿಕ್ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಈಗಾಗಲೇ ಹೇಳಿದ್ದೇನೆ, ಪ್ರೋಬಯೋಟಿಕ್ ಅನ್ನೋದು ಹೇಗೆ ಮೊಸರಲ್ಲಿ ಇರುತ್ತೆ ಅಂತ. ಪ್ರತಿದಿನ ಮೊಸರನ್ನ ಸೇವಿಸಿ, ಪ್ರತಿದಿನ ಮಜ್ಜಿಗೆಯನ್ನ ಸೇವಿಸಿ. ಇದು ಕಡ್ಡಾಯ. ನೀವು ಆರೋಗ್ಯವಾಗಿರಬೇಕಾ, ದೇಹ ಚೆನ್ನಾಗಿರಬೇಕಾ, ಬೊಜ್ಜು ಬರಬಾರ್ದ, ಡಯಾಬಿಟಿಸ್ ಬರಬಾರ್ದ, ಮನಸ್ಸು ಚೆನ್ನಾಗಿರಬೇಕಾ, ಮಜ್ಜಿಗೆ ಮೊಸರು ಬಳಸಿ. ಇದು ನನ್ನ ಪ್ರಾರ್ಥನೆ. ಇನ್ನೊಂದು ಮುಖ್ಯವಾದ ವಿಚಾರ ಮಾಡಬೇಕು. ಮತ್ತೆ ಕರಾವಳಿಗೆ ಹೋಗ್ತಾ ಇದ್ದೇನೆ. ಕರಾವಳಿ ಕಡೆ ಒಂದು ಗಂಜಿ ಮಾಡ್ತಾರೆ. ಕುಚ್ಚಲಕ್ಕಿನ ರಾತ್ರಿ ಉಳಿದಿರುತ್ತೆ, ಅದನ್ನು ಮಡಕೆನಲ್ಲೇ ಇಡ್ತಾರೆ, ಸ್ಟೀಲ್ ಪಾತ್ರೆ ಅಲ್ಲ. ಇದು ಬಹಳ ಮುಖ್ಯ. ಮಡಕೆನಲ್ಲೇ ಮಾಡಬೇಕು. ಆ ಅನ್ನ ಏನು ಉಳಿದಿದೆ ಅದಕ್ಕೆ ನೀರು ಸುರಿತಾರೆ, ರಾಶಿ ನೀರು ಸುರಿತಾರೆ. ಇಲ್ಲ ತಿಳಿ ಮಜ್ಜಿಗೆ ಹಾಕೋದು ಉಂಟು ಕೆಲವು ಕಡೆ. ಇದು ಇಡೀ ರಾತ್ರಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾರೆ. ಫರ್ಮೆಂಟೇಷನ್ ಆದಾಗ ಏನಾಗುತ್ತೆ, ಅತ್ಯುತ್ತಮವಾದ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ. ಮೊಸರಲ್ಲಿ ಹೇಗೆ ನಾನಾ ರೀತಿಯ ಬ್ಯಾಕ್ಟೀರಿಯಾಗಳಿರುತ್ತೋ ಹಾಗೆ ಈ ಗಂಜಿಯಲ್ಲಿ ಬೆಳೆಯುತ್ತೆ. ಈ ಗಂಜಿಯನ್ನ ಬೆಳಗಿನ ಜಾವ ಹೊಟ್ಟೆ ತುಂಬ ಕುಡಿದು ಹೋಗ್ಬಿಡ್ತಾರೆ ಕೆಲಸಕ್ಕೆ. ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮಧ್ಯಾಹ್ನದ ಬರೋ ಆರಾಮವಾಗಿ ಯಾವುದೇ ರೀತಿಯ ಹಸಿವನ್ನ ಅನುಭವಿಸದೆ ಕೆಲಸವನ್ನ ಮಾಡಿ ಬರ್ತಾರೆ. ಇದು ಸರ್ವಶ್ರೇಷ್ಠವಾದ ಪ್ರೋಬಯೋಟಿಕ್ ಆಹಾರ. ಹಾಗಾಗಿ ಗಂಜಿಯನ್ನು ಮಾಡುವ ಪದ್ಧತಿ ನಿಮ್ಮ ಮನೆಯಲ್ಲಿದ್ರೆ, ಈಗ ನಿಲ್ಲಿಸಿದ್ರೆ ದಯವಿಟ್ಟು ಅದನ್ನು ಮತ್ತೆ ಆರಂಭಿಸಿ. ಬಹಳ ಒಳ್ಳೆಯದು. ನಮ್ಮ ತಮಿಳುನಾಡು ಕಡೆ ರಾಗಿ ಗಂಜಿ ಮಾಡ್ತಾರಲ್ಲ, ಅದು ಸಹ ಒಳ್ಳೆಯದೇ. ಆದರೆ ಒಂದು ರಾತ್ರಿ ಇಡಬೇಕು, ಫರ್ಮೆಂಟೇಷನ್ ಆಗಬೇಕು. ಈಗೆಲ್ಲ ಏನ್ ಮಾಡ್ತಾರೆ, ಮಾರುಕಟ್ಟೆನಲ್ಲಿ ರಾಗಿ ಪೌಡರ್ ಸಿಗುತ್ತೆ, ನೀರಿಗೋ ಹಾಲಿಗೋ ಕಲಿಸ್ಕೊಂಡು ಕುಡಿತಾರೆ. ನಾರು ಪದಾರ್ಥ ಸಿಗುತ್ತೆ, ಆದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳಿರಲ್ಲ. ಹಾಗಾಗಿ ಯಾವುದೇ ರೀತಿಯ ಗಂಜಿಯನ್ನ ಮಾಡೋದಾದ್ರೂ ಅದು ಒಂದು ರಾತ್ರಿ ಫರ್ಮೆಂಟ್ ಆಗಬೇಕು. ಫರ್ಮೆಂಟ್ ಆಗಿ ಒಂದೊಂದು ಲೋಟ ಕುಡಿತಾ ಬನ್ನಿ, ನಿಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅನ್ನೋದನ್ನ ನೀವೇ ನೋಡಬಹುದು. ಸರ್ವಶ್ರೇಷ್ಠವಾದ ಆಹಾರ ಗಂಜಿ ಆಹಾರ. ಮೊಸರನ್ನ, ಮಜ್ಜಿಗೆಯನ್ನ ಬಳಸಿ, ಲಸ್ಸಿಯನ್ನ ಬಳಸಿ. ಇಲ್ಲೆಲ್ಲ ನಾನು ಬಳಸಿರೋದು ನಂದಿನಿ ಚಿತ್ರಗಳನ್ನೇ ನಾನು ಬಳಸಿದ್ದೆ, ಇಲ್ಲಿ ತೋರಿಸೋಕೆ ಆಗಲಿಲ್ಲ. ಹಾಗಾಗಿ ನಂದಿನಿಯ ಮಜ್ಜಿಗೆಯನ್ನೇ, ಚೇತೋಹಾರಿ ಮಜ್ಜಿಗೆ ನಂದಿನಿ, ಅದನ್ನೇ ತೋರಿಸಿದ್ದೇನೆ. ಹಾಗೆಯೇ ಇಲ್ಲಿ ಕರ್ಡ್ಸ್ ಬಗ್ಗೆನೂ ಕೊಟ್ಟಿದ್ದೇನೆ. ಹಾಗೇನೆ ಬಹಳ ಮುಖ್ಯವಾದದ್ದು ಏನು ಅಂತ ಹೇಳ್ತಂದ್ರೆ, ಯೋಗರ್ಟ್ ಮಾಡ್ತಾರೆ. ನಾನು KMF ಇದ್ದಾಗ ಒಳಗಡೆ ಹೋದಾಗ, ಏನ್ ಸರ್ ಐಸ್ ಕ್ರೀಮ್ ತಗೋತೀರಾ ಅಂತ ಕೇಳೋರು. ಖಂಡಿತ ಐಸ್ ಕ್ರೀಮ್ ಬೇಡಪ್ಪ, ನನಗೆ ಯೋಗರ್ಟ್ ಇದ್ರೆ ಕೊಡು ಅಂತ ತಗೋತಾ ಇದ್ದೆ. ಬಹಳ ರುಚಿಕರವಾದ ಯೋಗರ್ಟ್ ಅನ್ನ ತಯಾರು ಮಾಡ್ತಾರೆ ಅಲ್ಲಿ ಯಲಹಂಕದಲ್ಲಿ. ನಾನಂತೂ ಬಹಳ ಖುಷಿಯಿಂದ ತಿಂದಿದ್ದೇನೆ. ಯೋಗರ್ಟು ಸಹ ವಿಶೇಷವಾದ ಮೊಸರೇ, ಅದು ಮತ್ತೇನೂ ಅಲ್ಲ. ಹಾಗಾಗಿ ಮಕ್ಕಳಿಗೆ ಎಲ್ಲೋ ಒಂದು ಕಡೆಗೆ ಈ ಐಸ್ ಕ್ರೀಮ್ ಅನ್ನ ನೀವೆಷ್ಟು ಜನಪ್ರಿಯಗೊಳಿಸಿದ್ದೀರೋ ಹಾಗೆಯೇ ಯೋಗರ್ಟ್ ಅನ್ನು ಜನಪ್ರಿಯಗೊಳಿಸಬೇಕು. ಈ ಒಂದು ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ಉತ್ತರ ಭಾರತದಲ್ಲಿ ಲಸ್ಸಿ ಅಂತ ಮಾಡ್ತಾರೆ. ಸಿಹಿ ಲಸ್ಸಿ, ಉಪ್ಪಿನ ಲಸ್ಸಿ ಅಥವಾ ಖಾರದ ಲಸ್ಸಿ ಸಿಗುತ್ತೆ. ಅದನ್ನು ಸಹ ನಾವು ಸೇವಿಸಬಹುದು. ಅವಕಾಶ ಸಿಕ್ಕಾಗೆಲ್ಲ ಗಿಣ್ಣನ್ನ ತಿನ್ನೋದು ಬಹಳ ಒಳ್ಳೆಯದು. ಗಿಣ್ಣಲ್ಲೂ ಸಹ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರುತ್ತವೆ. ಹಾಗೆಯೇ ಉಪ್ಪಿನಕಾಯಿಯನ್ನ ಮಿತವಾಗಿ ಪ್ರತಿದಿನ ಬಳಸೋದು ಒಳ್ಳೆಯದು. ಉಪ್ಪಿನಕಾಯಿಯಲ್ಲೂ ಸಹ ನಾನಾ ರೀತಿಯ ಬ್ಯಾಕ್ಟೀರಿಯಾಗಳು, ನಮಗೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಉಂಟು. ನೀವೇನಾದರೂ ಯುರೋಪ್ ದೇಶಕ್ಕೆ ಹೋಯಿತು ಅಂದ್ರೆ ಅಲ್ಲಿ ಕೆಫೀರ್ ಅಂತ ಸಿಗುತ್ತೆ. ಇದು ನಿಮ್ಮ ಸಂಶೋಧನೆಗೆ, ನಿಮ್ಮ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಒಳ್ಳೆಯ ವಿಚಾರ ಆಗಬಹುದು. ಕೆಫೀರ್ ಅಂತ ಮಾಡ್ತಾರೆ.
ಈ ಕೆಫೀರ್ ಅಂದ್ರೆ ಧಾನ್ಯಗಳನ್ನು ಫರ್ಮೆಂಟ್ ಮಾಡಿ ಅದರಿಂದ ತಯಾರು ಮಾಡುವಂತಹ ಒಂದು ಪೇಯ ಇದು. ನಾವು ಹೇಗೆ ನಾವು ಜ್ಯೂಸನ್ನ ಇಲ್ಲಿ ಕುಡಿತೀವೋ, ನೀರು ಮಜ್ಜಿಗೆ ಕುಡಿತೀವೋ, ಹಾಗೆ ಯುರೋಪಿಯನ್ ಜನ ಈ ಕೆಫೀರನ್ನ ಕುಡಿತಾರಂತೆ. ಆ ಕೆಫೀರನ್ನ ಭಾರತದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯವಾ ಅನ್ನೋದನ್ನ ತಾವು ಆಲೋಚನೆ ಮಾಡಬಹುದು. ಹಾಗೆಯೇ ಎಲೆಕೋಸನ್ನ ಫರ್ಮೆಂಟ್ ಮಾಡ್ತಾರಂತೆ, ಮೊಸರು ಮಜ್ಜಿಗೆಯನ್ನ ಬಳಸಿಕೊಂಡು ಅದರಿಂದ ಸೌಟ್ರಾಟ್ ಅನ್ನೋ ಒಂದು ತಿಂಡಿಯನ್ನ ಮಾಡ್ತಾರಂತೆ. ಅದು ಜನಪ್ರಿಯವಾದದ್ದು. ಕಿಮ್ಚಿ ಅಂತ ಒಂದು ಸಿಗುತ್ತೆ. ಇದು ಎಲ್ಲ ರೀತಿಯ ತರಕಾರಿಗಳನ್ನ ತಗೊಂಡು ಶುದ್ಧೀಕರಿಸಿ ಅದನ್ನು ಹುಳಿಯಿಸಿ ಅದಕ್ಕೆ ಉಪ್ಪು ಮಸಾಲೆ ಇತ್ಯಾದಿಗಳನ್ನೆಲ್ಲ ಹಾಕಿ ಅವರು ಕಿಮ್ಚಿ ಅಂತ ಮಾರಾಟ ಮಾಡ್ತಾರಂತೆ. ಇದು ಸಹ ಒಂದು ಜನಪ್ರಿಯವಾದ ತಿಂಡಿ. ಹಾಗೆ ಟೆಂಪೆ ಅಂತ ಸಿಗುತ್ತೆ ಇಂಡೋನೇಷಿಯಾದಲ್ಲಿ. ಈ ಟೆಂಪೆನ ಏನ್ ಮಾಡ್ತಾರಂದ್ರೆ ಸೋಯಾಬೀನ್ ಅನ್ನು ತಂದು ಅದನ್ನ ಹುಳಿಯಿಸ್ತಾರೆ, ಫರ್ಮೆಂಟ್ ಮಾಡ್ತಾರೆ. ಫರ್ಮೆಂಟ್ ಮಾಡಿ ಅದರಿಂದ ಚಿಕ್ಕಿ ತರಹದ ವಸ್ತುಗಳಿಂದ ಹಿಡಿದು ನಾನಾ ರೀತಿಯ ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಇವೆಲ್ಲವೂ ಸಹ ರುಚಿಯಾಗಿರುತ್ತೆ. ರುಚಿಯಾಗಿರೋದ್ರಿಂದ ಜನ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ಆಹಾರ ಪದಾರ್ಥಗಳು ಅವರ ಆರೋಗ್ಯವನ್ನ ಕಾಪಾಡ್ತಾ ಇವೆ. ಈ ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಅಂತ ನಾನೇನು ಹೇಳಿದೆ, ನಮ್ಮಲ್ಲಿ ಅನೇಕ ಜನ ಸೋಮಾರಿಗಳು ಇರೋ ಕಾರಣ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಸರ್, ಏನು ಶಾರ್ಟ್ ಕಟ್ ಮೆಥಡ್ ಇಲ್ವಾ ಅಂತ ಕೇಳಬಹುದು. ಅಂತಹ ಸೋಮಾರಿಗಳಿಗಾಗಿ ಇವತ್ತು ಗುಳಿಗೆಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇವೆ. ಸಿನ್ಬಯೋಟಿಕ್ ಕ್ಯಾಪ್ಸೂಲ್ಸ್ ಅಂತ ಕರೀತಾರೆ. ದುಡ್ಡು ಜಾಸ್ತಿ ಇದ್ದು ಕೊಂಡ್ಕೊಳ್ಳೋಣ ಸರ್, ಸೋಮಾರಿತನ ಹೆಚ್ಚಿಸ್ಕೊಳ್ಳೋಣ ಅಂದ್ರೆ ವೈದ್ಯರ ಸಲಹೆಯ ಮೇರೆಗೆ ಈ ಸಿನ್ಬಯೋಟಿಕ್ ಕ್ಯಾಪ್ಸೂಲ್ಸ್ಗಳನ್ನು ತಗೊಂಡು ಅವರು ಹೇಳುವ ರೀತಿ ಇವುಗಳನ್ನು ಸೇವಿಸಿಕೊಂಡು ಬರ್ತಾ ಇದ್ರೆ ಬ್ಯಾಕ್ಟೀರಿಯಾಗಳು ನಮ್ಮ ವಿರುದ್ಧ ತಿರುಗಿ ಬೀಳೋಲ್ಲ. ಬ್ಯಾಕ್ಟೀರಿಯಾ ಜೊತೆ ಹೊಂದಿಕೊಂಡು ಹೋಯಿತು ಅಂದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ನಮ್ಮ ದೇಹ ಮನಸ್ಸು ಆರೋಗ್ಯಕರವಾಗಿರುತ್ತೆ. ನಾವು ಆರೋಗ್ಯವಾಗಿದ್ರೆ ನಮ್ಮ ಕುಟುಂಬ ಆರೋಗ್ಯವಾಗಿರುತ್ತೆ, ನಮ್ಮ ಸಂಸ್ಥೆ ಆರಂಭವಾಗಿರುತ್ತೆ, ನಮ್ಮ ದೇಶ ಆರಂಭವಾಗಿರುತ್ತೆ. ಇದಿಷ್ಟು ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಇವತ್ತು ನಾನು ಬಂದಿದ್ದೇನೆ. ಟೇಕ್ ಹೋಮ್ ಮೆಸೇಜ್ ಅಂತ ನಾವು ಹೇಳ್ತೇವೆ. ಇದುವರೆಗೂ ಹೇಳಿದ್ದನ್ನ ನಾನೇನೇನು ಹೇಳಿದೆ ಅದನ್ನೆಲ್ಲ ಮರೆತರೂ ಚಿಂತೆ ಇಲ್ಲ. ಮುಂದೆ ಒಂದು 3 ಪಾಯಿಂಟ್ಸ್ ಕೊಡ್ತೇನೆ. ಈ ಪಾಯಿಂಟ್ಸ್ ಅನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನ ನಿಮ್ಮ ಮನೆ ಮಂದಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ ಹೇಳಿದರೆ ಸಾಕಾಗುತ್ತೆ. ಸದಾ ನೆನಪಲ್ಲಿ ಇಡಬೇಕಾದ, ಪ್ರತಿದಿನ ಪಾಲಿಸಲೇಬೇಕಾದ 3 ವಿಚಾರಗಳು. ಜಂಕ್ ಆಹಾರ ಪದಾರ್ಥವನ್ನ ಕಡಿಮೆ ಸೇವಿಸೋಣ, ಇದು ಮೊದಲನೇದು. ಎರಡನೇದು, ಹಣ್ಣು ತರಕಾರಿ ಸೊಪ್ಪನ್ನ ಪ್ರತಿದಿನ ಬಳಸೋಣ, ಇದು ಎರಡನೇ ಪ್ರಾರ್ಥನೆ. ಮೂರನೇ ಪ್ರಾರ್ಥನೆ, ಮೊಸರು ಮತ್ತು ಮಜ್ಜಿಗೆಯನ್ನ ತಪ್ಪದೆ ನಿತ್ಯವೂ ಬಳಸೋಣ. ಜಂಕ್ ಆಹಾರ ಬಿಟ್ಟು ಹಣ್ಣು ತರಕಾರಿ ತಗೊಂಡು ಮೊಸರು ಮಜ್ಜಿಗೆಯನ್ನು ತಗೋತಾ ಇದ್ರೆ ನಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯಕರವಾಗಿರುತ್ತೆ. ಈ ಒಂದು ವಿಚಾರವನ್ನ ತಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ಮಂಗಳ ಹಾಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.